ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ಇನ್ನೇನು ನೋಡ್ತಾ 2025 ಮುಗಿಯೋ ಸಮಯ ಕೂಡ ಬಂದೇ ಬಿಡ್ತು. ಇನ್ನು 2026ರ ಹೊಸ ಸಂವತ್ಸರಕ್ಕೆ ನಾವೆಲ್ಲರೂ ಸಹ ಇದೀಗ ಕಾಲಿಡ್ತಾ ಇದ್ದೇವೆ. ಆ ವರ್ಷದ ಭವಿಷ್ಯ ಏನು, 12 ರಾಶಿಗಳ ಭವಿಷ್ಯ ಯಾವ ರೀತಿ ಇರುತ್ತೆ, ಇವೆಲ್ಲವನ್ನು ಸಹ ನಮಗೆ ತಿಳಿಸ್ಕೊಡೋಕೆ ಅಂತ ಇವತ್ತು ನಮ್ಮ ಜೊತೆ ಇದ್ದಾರೆ ಜ್ಯೋತಿಷ್ಯಗಳು ಮತ್ತು ಆನಂದ್ ಗುರುಜಿ ಅವರ ಸುಪುತ್ರರಾದಂತಹ ಶ್ರೀನಿವಾಸ್ ಶರ್ಮಾ ಅವರು. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಮ್ಮ ನಮಸ್ತೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಇನ್ನೇನು 2026 ಪ್ರಾರಂಭ ಆಗ್ತಾ ಇದೆ. ಈ ವರ್ಷ ಭವಿಷ್ಯ ಯಾವ ರೀತಿ ಇರುತ್ತೆ? ಬಹಳ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ. ನಿಮ್ಮ ಪ್ರಶ್ನೆಗೆ ಖಂಡಿತ ನಾನು ಉತ್ತರ ಕೊಡ್ತೀನಿ. ತಾಯಿಯನ್ನ ಪ್ರಾರ್ಥನೆಯನ್ನ ಮಾಡ್ತಾ, ಭಗವಂತನ ಆರಾಧನೆಯನ್ನ ಮಾಡ್ತಾ ಈ ಒಂದು ಬಹಳ ಅದ್ಭುತವಾಗಿ ಮೂಡಿ ಬರ್ತಾ ಇರತಕ್ಕಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಗೆ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಗೆ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಃ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕರಿಸ್ತಾ, ನನ್ನ ಮಾತೃಶ್ರೀಯವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಅಜ್ಜಿ ತಾತಾರವರನ್ನ ಮನಸ್ಸಿನಲ್ಲಿಯೇ ಸ್ಮರಿಸ್ತಾ ಸ್ಪೀಡ್ ನ್ಯೂಸ್ನ ಈ ಒಂದು ಕಾರ್ಯಕ್ರಮವನ್ನ ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ತಾಯಿಯವರು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಿದ್ರು. 2025 ಎಂಬತಕ್ಕಂಥದ್ದು ಮುಗಿತಾ ಬರ್ತಾ ಇದೆ. 2026 ಪ್ರಾರಂಭ ಆಗ್ತಾ ಇದೆ. ಈ ಒಂದು ವರ್ಷ, ಬರುವ ವರ್ಷ ಹೇಗಿದೆ, ಆ ಭವಿಷ್ಯತ್ತು ಏನು, ಇದೆಲ್ಲದರ ಬಗ್ಗೆ ನಮ್ಗೆ ಒಂದಿಷ್ಟು ಮಾಹಿತಿಗಳನ್ನ ಕೊಡಿ ಅಂತ ಹೇಳಿ ಸುಷ್ಮಿತಾ ಮೇಡಮ್ ಅವ್ರು ಕೇಳಿದ್ರು. ಆದ್ರೆ ಇಲ್ಲಿ ಒಂದು ವಿಚಾರ, ಮೊದಲನೇದಾಗಿ ಈ 2026 ಎಂಬತಕ್ಕಂಥ ಈ ಒಂದು ವರ್ಷ ಜನವರಿ 1 ಇಂದನೇ ಪ್ರಾರಂಭ ಅಂತ ಹೇಳಿ ಸಾಕಷ್ಟು ಜನ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೀರಿ. ಆದರೆ ಕ್ಯಾಲೆಂಡರ್ನ ಮುಖಾಂತರ ಜನವರಿ 1 2026 ಹೌದು. ಆದರೆ ನಮ್ಮ ಒಂದು ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಹಿಂದೂ ಒಂದು ಪಾರಂಪರಿಕವಾಗಿ ಬಂದಿರತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಯುಗದ ಹಾದಿ ಯುಗಾದಿನೇ ನಮ್ಮೆಲ್ಲರಿಗೂ ಕೂಡ ಒಂದು ಹೊಸ ವರ್ಷ ಅಂತ ನಾವು ಹೇಳ್ತೀವಿ. ಅಮ್ಮ, ತಾವು ಕೇಳಿದ ಪ್ರಶ್ನೆಗೆ ನಾನು ಈ ಒಂದು ಉತ್ತರವನ್ನ ಕೊಡ್ಬೇಕಾಗಿ ಬಂತು. ಯಾಕೆ ಅಂತಂದ್ರೆ, ಎಷ್ಟೋ ಜನ ಅಂದ್ಕೊಂಡ್ಬಿಡ್ತಾರೆ ಮನಸ್ಸಿನಲ್ಲಿ, ಜನವರಿ 1 ಇಂದನೇ 2026 ಪ್ರಾರಂಭ ಆಗೋಗಿದೆ, ನಮ್ಮ ಭವಿಷ್ಯತ್ತೆಲ್ಲ ಬದಲಾಗುವಂಥದ್ದು ಕಾಣಿಸ್ತಾ ಇದೆ, ನಾವೆಲ್ಲರೂ ಕೂಡ ನಮ್ಮ ಗ್ರಹ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಲ್ಲಾಗಿರ್ಬೋದು, ಗ್ರಹಗತಿಗಳಾಗಿರ್ಬೋದು, ಎಲ್ಲವೂ ಕೂಡ ಬದಲಾಗ್ತಾ ಹೋಗುತ್ತೆ ಅಂತ ಹೇಳಿ ಕೇಳ್ತಾರೆ. ಆದರೆ ಯುಗದ ಹಾದಿ ಯುಗಾದಿ ಬರುವ ತನಕ, ಹೊಸದಾಗಿ ರಚನೆ ಆಗಿರ್ತಕ್ಕಂಥ ಪಂಚಾಂಗ ಬರೋ ತನಕ, ಪಂಚಾಂಗ ಶ್ರವಣ ಆಗುವ ತನಕನೂ ಕೂಡ ನಾವು ಮುಂಬರ್ತಕ್ಕಂಥ ವರ್ಷದ ಭವಿಷ್ಯವನ್ನ ಆ ರೀತಿ ತಿಳಿಸ್ಲಿಕ್ಕೆ ಬರುವುದಿಲ್ಲ. ಆದರೆ ನಾವು ಹಾಕ್ತಕ್ಕಂಥ ಒಂದು ಹೆಜ್ಜೆ, ಪ್ರತಿನಿತ್ಯದ ಒಂದು ಕಾರ್ಯಕ್ರಮ, ಇದೆಲ್ಲದರ ಬಗ್ಗೆ ತಿಳಿಸ್ತಾ ಹೋದ್ರೆ ರಾಶಿ ನಕ್ಷತ್ರಚಾರ ಪ್ರಕಾರ ಆಗ್ತಕ್ಕಂಥ ಬದಲಾವಣೆಗಳು, ರಾಶಿ ಭವಿಷ್ಯವನ್ನ ತಮ್ಮೆಲ್ಲರಿಗೂ ಕೂಡ ನಾನು ತಿಳಿಸ್ಬೋದು. ನೋಡಿ, ಈಗ ಮುಂಬರ್ತಕ್ಕಂಥ ವರ್ಷದಲ್ಲಿ 2026 ನಾವು ಕ್ಯಾಲೆಂಡರ್ನ ರೀತಿ ನೋಡೋದಾದ್ರೂ ಕೂಡ 2026ರಲ್ಲಿ ಗ್ರಹಣ ಇದೆ, ಗ್ರಹಣ ಸಂಭವಿಸ್ತಕ್ಕಂಥದ್ದಿದೆ. ಈಗಾಗಲೇ ಗ್ರಹಣ ಅಂತಂದಿದ ತಕ್ಷಣ ಎಲ್ಲೋ ಒಂದ್ ಕಡೆ ಒಂದಷ್ಟು ಜನಕ್ಕೆ ಮನಸ್ಸಿಗೆ ಆಲೋಚನೆಗಳು ಉಂಟಾಗುತ್ತೆ. ಗ್ರಹಣ, ಅಯ್ಯೋ ಯಪ್ಪ, ಇನ್ನೇನ್ ಕಾದಿದ್ಯಪ್ಪ, ಏನ್ ಕತೆನೋ ಏನೋ. ಯಾಕೆ ಅಂತಂದ್ರೆ ಈಗಾಗಲೇ 2025ರಲ್ಲಿ ಸಾಕಷ್ಟು ನೋವನ್ನ ಅನುಭವಿಸಿದ್ದೇವೆ. ಸುಮಾರು ಕಡೆ ಯುದ್ಧಗಳಾಗೋಯ್ತು, ಪ್ರವಾಹಗಳಾಗೋಯ್ತು. ನಮ್ಮ ಪಕ್ಕದ ದೇಶವಾಗಿರ್ತಕ್ಕಂಥ ಶ್ರೀಲಂಕಾದಲ್ಲಂತೂ ಮೊನ್ನೆ ಬಹಳ ದೊಡ್ಡ ಮಟ್ಟದ ಪ್ರವಾಹ ಆಗೋಯ್ತು. ಮತ್ತೆ ನಮ್ಮ ಭಾರತೀಯ ವೀರ ಯೋಧರು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕೈಂಕರ್ಯಕ್ಕೆ ಮುಂದಾದರು, ಆಪರೇಷನ್ ಸಿಂಧೂರ್ ಅಂತ ಹೇಳಿ. ಇದಕ್ಕೆ ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳು, ಅದರ ಹಿಂದೆ ಕಾಣದ ಕೈಗಳು, ಅವರೆಲ್ಲರೂ ಕಷ್ಟಪಟ್ಟಿರ್ತಕ್ಕಂಥ ಒಂದು ಶ್ರಮ ಬಹಳ ದೊಡ್ಡ ಮಟ್ಟದಲ್ಲಿತ್ತು. ನೋಡಿ, ಯುದ್ಧವನ್ನ ಗೆದ್ವಿ, ನಮ್ಮ ಮೇಲೆ ಯುದ್ಧವನ್ನ ಸಾರಿರ್ತಕ್ಕಂಥವ್ರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಪಾಠವನ್ನೇನೋ ಕಲಿಸ್ಬಿಟ್ವಿ. ಆದ್ರೆ ಇದಕ್ಕಿಂತ ಮುಂಚೆ ಅವರು ನಮ್ಮ ಮೇಲೆ ಈ ಒಂದು ಪ್ರವಾಹ ಮಾಡಿದಾಗ ನಮ್ಮ ಒಂದಿಷ್ಟು ಜನ ಸೈನಿಕರು ನೋವು ತಿಂದ್ಬಿಟ್ರಲ್ಲ, ಅದು ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ಬಹಳ ನೋವು ಉಂಟಾಗುತ್ತೆ.
ಇದೆಲ್ಲವೂ ಕೂಡ ನಡೆದಿದೆ. ಹಾಗಾಗಿ ಈ 2025 ಸಾಕಷ್ಟು ಏರುಪೇರುಗಳನ್ನೇ ಗಮನಿಸಿದ್ವಿ. ಜೊತೆಗೆ ಸಮಯ ಹೇಗೆ ಉರುಳೋಯ್ತು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂತಂದ್ರೆ ಮೊನ್ನೆ ತಾನೇ ಯುಗಾದಿನ ಮುಗಿಸಿ ಪ್ರಾರಂಭ ಆಗಿದೆಯೇನೋ ನಮ್ಮ ಈ ವರ್ಷ 2025 ಅನ್ನೋ ರೀತಿ ಕಣ್ಣು ಮುಚ್ಚಿ ಕಣ್ ತೆಗೆಯೋಷ್ಟರಲ್ಲಿ ನಾವು ಕೊನೆಗೆ ಬಂದ್ಬಿಟ್ಟಿದ್ದೇವೆ. ಇವತ್ತಿನ ನಮ್ಮ ಈ ಪರಿಸ್ಥಿತಿ ಹೀಗಿದೆ. ಹಾಗಾಗಿ ಯುಗಾದಿ ಬರುವ ತನಕ ಹೊಸದಾಗಿರ್ತಕ್ಕಂಥ ಒಂದಿಷ್ಟು ಭವಿಷ್ಯತ್ತುಗಳನ್ನ ತಿಳಿಸ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರ. ಯಾಕೆ ಅಂತಂದ್ರೆ ಹೊಸದಾಗಿರ್ತಕ್ಕಂಥ ಒಂದು ಪಂಚಾಂಗ ಶ್ರವಣ ಆಗಬೇಕು. ಈಗ ವಿಶ್ವವಸುನಾಮ ಸಂವತ್ಸರ, ಈ ಸಂವತ್ಸರ ಮುಗಿದು ಮುಂಬರ್ತಕ್ಕಂಥ ಸಂವತ್ಸರದ ಒಂದು ಆರಾಧನೆ, ಅದೆಲ್ಲದರ ಒಂದು ಪ್ರಾರಂಭೋತ್ಸವ, ಇದೆಲ್ಲವನ್ನು ಕೂಡ ನಾವು ನೆರವೇರಿಸಬೇಕಾಗಿರ್ತಕ್ಕಂಥದ್ದಿದೆ. ಹಾಗಾಗಿ ಯುಗಾದಿ ಆದ್ಮೇಲೆ ಹೊಸದಾಗಿರ್ತಕ್ಕಂಥ ಭವಿಷ್ಯತ್ತನ್ನ ನಾನು ತಿಳಿಸ್ಬೋದು. ಆದ್ರೆ ಈಗ ತಾಯಿಯವರ ಅಪೇಕ್ಷೆಯ ಮೇರೆಗೆ 2026 ಆ ಒಂದು ಪ್ರಾರಂಭದ ದಿನಗಳಲ್ಲಿ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾ ಇದೆ, 12 ರಾಶಿಗಳಲ್ಲಿರ್ತಕ್ಕಂಥ ಒಂದಿಷ್ಟು ಫಲಾಫಲಗಳು ಏನು ಅನ್ನೋದನ್ನ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೀನಿ. ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರಾಗಿರ್ಬೋದು. ಅದರಲ್ಲೂ ರಾಶಿ ಫಲಗಳು ಅಂತ ಬಂದ್ರೆ ಮಕರ ಮತ್ತೆ ಕುಂಭರಾಶಿನಲ್ಲಿರ್ತಕ್ಕಂಥವ್ರಿಗೆ ಒಂದು ಕ್ಷಣ ಆಲೋಚನೆಗಳು ಬರುತ್ತೆ. ಯಾಕೆಂತಂದ್ರೆ ಇದೆರಡಕ್ಕೂ ಕೂಡ ರಾಶಿಯಾಧಿಪತಿ ಶನಿ ಪರಮಾತ್ಮ. ನವಗ್ರಹಗಳಲ್ಲಿ 7ನೇ ಗ್ರಹ ಶನಿ ಪರಮಾತ್ಮ. ಶನೇಶ್ಚರ ಅಂತಂದ್ರೆ ನಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಒಂದು ಭಯ ಸೃಷ್ಟಿ ಆಗುತ್ತೆ. ಅಪ್ಪ, ಸರ್ವ ಅನಿಷ್ಟಕ್ಕೂ ಶನೇಶ್ಚರನೇ ಕಾರಣ ಅನ್ನೋದಕ್ಕೆ ಏನ್ ಸಮಸ್ಯೆ ಆದ್ರೂ ಶನೇಶ್ಚರ. ಅಯ್ಯೋ ನೋಡಪ್ಪ, ಈ ತಂದೆ ನನ್ನ ರಾಶಿಲಿದ್ದಾನೆ, ನನ್ನ ಗ್ರಹಗತಿಗಳಲ್ಲಿ ಈ ತರ ಎಲ್ಲ ಸಮಸ್ಯೆಗಳು ಮಾಡ್ತಾ ಇದ್ದಾರೆ. ಅದು ಖಂಡಿತ ತಪ್ಪು. ಶನೇಶ್ಚರ ಒಬ್ರೇ ನಮಗೆ ತಂದೆಯ ಸ್ಥಾನದಲ್ಲಿ ನಿಂತ್ಕೊಂಡು ಸರಿ ಏನು ತಪ್ಪೇನು ಮಾಡಿರ್ತಕ್ಕಂಥ ತಪ್ಪಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಶಿಕ್ಷೆಯನ್ನು ಕೂಡ ಕೊಡ್ತಾನೆ. ಭಗವಂತ ಶಿಕ್ಷೆಯನ್ನ ಕೊಡೋದ್ರ ಜೊತೆಗೆ ಕೈ ಹಿಡಿದು ಎತ್ತುತ್ತಾನೆ. ಆಗ ಆ ಸಮಯ ಹೇಗಿರುತ್ತೆ ಅಂತಂದ್ರೆ, ಭಗವಂತ ಕಣ್ಣು ಮುಚ್ಚಿದ್ರೆ ರಾಜ ತಿರುಕನಾಗ್ತಾನೆ. ಭಗವಂತ ಒಂದು ಸತಿ ಆತನ ದಿವ್ಯ ದೃಷ್ಟಿಯನ್ನ ನಮ್ಮ ಮೇಲೆ ಬಿಟ್ರೆ ತಿರುಕ ರಾಜನಾಗ್ತಾನೆ. ಹಾಗಾಗಿ ಅಂತಹ ಒಂದು ಶಕ್ತಿ ಶನಿ ಪರಮಾತ್ಮನ ಮೇಲೆ ಇದೆ. ಹಾಗಾಗಿ ಈ 2 ರಾಶಿಗಳು ಮಕರ ಮತ್ತೆ ಕುಂಭರಾಶಿನಲ್ಲಿರ್ತಕ್ಕಂಥವ್ರಿಗೆ ರಾಷ್ಟ್ರಾಧಿಪತಿ ಶನಿ ಪರಮಾತ್ಮ ಆಗಿರೋದ್ರಿಂದ 12 ರಾಶಿಗಳಲ್ಲಿರ್ತಕ್ಕಂಥವ್ರೆಲ್ರಿಗೂ ಟೆನ್ಷನ್ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. 12 ರಾಶಿಗಳಲ್ಲಿ ಈ 2 ರಾಶಿಗಳಲ್ಲಿರೋರು ಸ್ವಲ್ಪ ಟೆನ್ಷನ್ ಇರುತ್ತೆ. ಆದ್ರೆ ಈ ವರ್ಷದ ಒಂದು ಕಡೆ ಏನಿದೆ, 2025 ಈ ಒಂದು ಕಡೆ ಕ್ಷಣಗಳಲ್ಲಿ ಏನಿದೆ, ಮಕರ ಮತ್ತೆ ಕುಂಭರಾಶಿನಲ್ಲಿರ್ತಕ್ಕಂಥವ್ರಿಗೆ ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನ ಸಿದ್ಧಪಡಿಸ್ಕೊಳ್ಬಹುದು. ತುಂಬಾ ಒಳ್ಳೆಯ ಒಂದು ಸಮಯ ಪ್ರಾರಂಭ ಆಗಿದೆ. ಮಕರ ರಾಶಿನಲ್ಲಿರ್ತಕ್ಕಂಥವ್ರಿಗೂ ಕೂಡ ಈಗ ಟೈಮು ಬಹಳ ಚೆನ್ನಾಗಿದೆ ತಾಯಿ, ತುಂಬಾ ಅದ್ಭುತವಾಗಿ ನೆರವೇರ್ತಾ ಇದೆ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳೆಲ್ಲವನ್ನೂ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಯಾತಕ್ಕೋಸ್ಕರ ಮಕರ ಮತ್ತೆ ಕುಂಭ ತಗೊಂಡೆ ಅಂತಂದ್ರೆ, ಶನಿ ಪರಮಾತ್ಮ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರುಜಂ ಛಾಯಾಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಶನೇಶ್ವರನನ್ನ ಪ್ರಾರ್ಥನೆಯನ್ನ ಮಾಡ್ತಾ ನಮ್ಮ ಈ ಒಂದು ರಾಶಿ ಭವಿಷ್ಯವನ್ನ ಪ್ರಾರಂಭ ಮಾಡೋಣ. 2026ರಲ್ಲಿ ಇರುವಂತ 12 ರಾಶಿಗಳ ಫಲಾನುಫಲಗಳನ್ನ ತಿಳಿಸ್ಕೊಡ್ತಾ ಹೋಗಿ. ಮೊದಲಿಗೆ ಮೇಷರಾಶಿಗೆ 2026ರಲ್ಲಿ ಯಾವೆಲ್ಲ ಫಲಗಳಿದೆ? ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಈ ಒಂದು 2026 ಒಂದು ವರ್ಷದ ಫಲ ಅಂತ ನಾನು ಹೇಳೋದಕ್ಕಿಂತ 2026 ಎಂಬತಕ್ಕಂಥದ್ದು ಏನಿದೆ, ಈ ಒಂದು ಯುಗಾದಿಯ ಹಿಂಭಾಗದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಫಲಾಫಲಗಳನ್ನು ನಾನು ತಿಳಿಸ್ಬೋದು. ಈಗಾಗಲೇ ನಾನು ತಿಳಿಸಿದ ಹಾಗೆ ನಮ್ಮೆಲ್ರಿಗೂ ಕೂಡ ಹೊಸ ವರ್ಷ ಅಂತಂದ್ರೆ ಯುಗಾದಿ ಬರುತ್ತೆ. ಹಾಗಾಗಿ ಈ ಒಂದು ಕ್ಯಾಲೆಂಡರ್ನ ಒಂದು ಡೇಟ್ ಎಂಬತಕ್ಕಂಥದ್ದು ಏನಿದೆ, ನಾವು ಅದನ್ನ ಹೊಸ ವರ್ಷ ಅಂತ ಹೇಳಿ ಪರಿಗಣಿಸೋದಿಲ್ಲ. ಆದ್ರೆ 2026 ನಮ್ಮೆಲ್ಲರ ಮನಸ್ಸಿನಲ್ಲೂ ಒಂದು ಭಾವನೆ ಮೊದಲಿಂದನೂ ಕೂಡ ಕೂಡ್ಕೊಂಡಿರ್ತಕ್ಕಂಥದ್ದಿದೆ. ಅದೇಕೆ ಅಂತಂದ್ರೆ ಆ ಒಂದು ಪದ್ಧತಿ ನೆರವೇರ್ಕೊಂಡು ಬಂದಿರೋದ್ರಿಂದ ನಾವು ಅದನ್ನ ತೆಗೆದು ಹಾಕುವಂಥದ್ದಲ್ಲ, ನಾವು ಅದೇ ಪದ್ಧತಿಗಳಲ್ಲೇ ನಡ್ಕೊಂಡು ಹೋಗ್ತಾ ಇರೋದ್ರಿಂದ ನಾವು ಅದನ್ನ ಪಾಲಿಸ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಗುಣ ಏನಪ್ಪಾ ಅಂತಂದ್ರೆ, ಜಾತಿ ಮತ ಭೇದ ಇಲ್ಲ. ಯಾವುದೇ ಆಚರಣೆ ಆಗಿರ್ಲಿ, ಎಂಥದ್ದೇ ಆಗಿರ್ಲಿ, ನಾವು ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸ್ತೀವಿ, ಆತ್ಮೀಯದಿಂದ ಸ್ವಾಗತಿಸ್ತೀವಿ. ಯಾರನ್ನೂ ಕೂಡ ನಾವು ದೂರ ತಳ್ಳೋದಿಲ್ಲ. ಈ ಒಂದು ನ್ಯೂ ಇಯರ್ ಎಂಬತಕ್ಕಂಥದ್ದು ಏನಿದೆ, ಇದೆಲ್ಲ ನಮ್ಮ ಆಚರಣೆ ಅಲ್ಲ. ಆದರೂ ಸಂತಸ ಸಂಭ್ರಮಕ್ಕಂತೂ ಕೊರತೆ ಇಲ್ಲ, ಆಚರಣೆಯನ್ನ ಮಾಡ್ತಾನೆ ಇರ್ತೀವಿ. ಹಾಗಾಗಿ 2026 ಭವಿಷ್ಯ ಅಂತ ಹೇಳೋದಕ್ಕಿಂತ ಈ ಒಂದು 2026 ಒಂದು ಪ್ರಾರಂಭದ ದಿನಗಳು ಹೇಗಿರುತ್ತೆ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಅನ್ನೋದನ್ನ ನಾನು ತಿಳಿಸ್ತೀನಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಈ 2026 ಬಹಳ ಚೆನ್ನಾಗಿದೆ. ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನ ಸಾಕಷ್ಟು ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ. ಭಗವಂತನ ಅನುಗ್ರಹ ಸಂಪೂರ್ಣವಾಗಿ ನಿಮ್ಗಿದೆ. ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಸಾಕಷ್ಟು ಹೆಚ್ಚಿನ ಯಶಸ್ಸನ್ನ ಸಿದ್ಧಪಡಿಸ್ಕೊಳ್ತೀರಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗಿದೆ. ಮೇಷರಾಶಿನಲ್ಲಿರ್ತಕ್ಕಂಥವ್ರು ತಾವು
ಸ್ವಲ್ಪ ತಾಳ್ಮೆಯನ್ನ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಅಂತಂದ್ರೆ ಮನುಷ್ಯನಿಗೆ ಆತ್ರ ಜಾಸ್ತಿ, ವೇಗ ಜಾಸ್ತಿ. ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳನ್ನ ಚಿಟಿಕೆ ಹೊಡೆಯೋ ಸ್ವಲ್ಪ ಪಟ್ ಅಂತ ನಾನು ಮಾಡಿ ಮುಗಿಸ್ಬೇಕು ಅಂತ ಹೇಳಿ ತಾವು ಬಹಳ ವೇಗವಾಗಿ ಮುನ್ನುಗ್ತಾ ಇರ್ತೀರಪ್ಪ. 2025 ಕಳೆದೋಯ್ತು, 2026 ಬಂತು, ಇನ್ನಾದ್ರೂ ನಾನು ಏನಾನ ಮಾಡ್ಬೇಕಪ್ಪ, ನಾನು ಮಾಡ್ಬೇಕಪ್ಪ ಅಂತ ಹೇಳಿ ಬಹಳ ಹುಮ್ಮಸ್ಸಿನಿಂದ ತಾವು ಮುಂದೆ ಬರ್ತೀರಿ. ಆದ್ರೆ ತಮ್ಮ ಈ ಒಂದು ಚಟುವಟಿಕೆಗಳು ಏನಿದೆ, ತಮ್ಮ ಈ ಒಂದು ಸ್ಪೀಡ್ ಎಂಬತಕ್ಕಂಥದ್ದೇನಿದೆ, ವೇಗ ಎಂಬತಕ್ಕಂಥದ್ದೇನಿದೆ, ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಳಿ. ಆದಷ್ಟು ಸೂಕ್ತವಾಗಿರ್ತಕ್ಕಂಥ ಮಾಹಿತಿಗಳ ಜೊತೆಗೆ ತಾವು ಮುಂದಾಗ್ತಕ್ಕಂಥದ್ದು ಬೇಡ. ಯಾಕೆ ಅಂತಂದ್ರೆ ಆತ್ರ ಜಾಸ್ತಿ ಪಡ್ಲಿಕ್ಕೆ ಹೋಗ್ಬಿಡ್ತೀರಿ, ಸ್ವಲ್ಪ ಜೋಪಾನ. ಆಗ ಏನಾಗತ್ತೆ, ಎಲ್ಲೋ ಒಂದ್ ಕಡೆ ನಿಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಇರುತ್ತೆ, ಇಲ್ಲ ನಾನು ಕರೆಕ್ಟ್ ಆಗಿ ಮಾಡಿದ್ದೀನಿ ಅಂತ. ಆದ್ರೆ ಔಟ್ಕಮ್, ಪ್ರತಿಫಲ ಎಲ್ಲೋ ಒಂದ್ ಕಡೆ ತಾವು ಅಂದುಕೊಂಡಿರೋ ಮಟ್ಟಿಗೆ ಆಗೋದಿಲ್ಲ. ಹಾಗಾಗಿ ಇದೆಲ್ಲದರ ಮಧ್ಯೆ ನಾವು ಇಡುತ್ತಾ ಇರೋದಿಲ್ಲಪ್ಪ ಅಂತಂದ್ರೆ ಗುರು ಹಿರಿಯರ ಮಾರ್ಗದರ್ಶನ ಜೊತೆಗೆ ಆ ಒಂದು ಕೆಲಸ ನಾವ್ ಏನ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಅದಕ್ಕಿಂತ ಸ್ವಲ್ಪ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರೋರ ಹತ್ರ ಒಂದಿಷ್ಟು ಮಾರ್ಗದರ್ಶನವನ್ನ ತೆಗೆದುಕೊಂಡು ತಾವು ಮುಂದುವರೆದಿದ್ದೆ ಆದ್ರೆ ಖಂಡಿತ ತಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳನ್ನ ಕಾರ್ಯಸಿದ್ಧಪಡಿಸ್ಕೊಳ್ತೀರಿ. ಈಗಾಗಲೇ ಮೇಷರಾಶಿನಲ್ಲಿರ್ತಕ್ಕಂಥವ್ರು ತಾವು ಈ ಒಂದು 2025 ಕಡೆ ಹಂತಕ್ಕೆ ಬರ್ತಾ ಇದ್ದಂಗೆನೆ ಎಲ್ಲೋ ಸಾಕಷ್ಟು ವಿಚಾರಗಳಲ್ಲಿ ಒಂದಿಷ್ಟು ಮನಸ್ಸಿಗೆ ನೆಮ್ಮದಿಯನ್ನ ಕಂಡುಕೊಳ್ತಾ ಇದ್ದೀರಿ, ಸಮಾಧಾನವನ್ನ ಕಂಡುಕೊಳ್ತಾ ಇದ್ದೀರಿ. ಮುಂಬರ್ತಕ್ಕಂಥ 2026 ಕೂಡ ಬಹಳ ಚೆನ್ನಾಗಿದೆ. ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳನ್ನ ಕಾರ್ಯಸಿದ್ಧಪಡಿಸ್ಕೊಳ್ತೀರಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಮಗಿದೆ. ಮೇಷರಾಶಿನಲ್ಲಿರ್ತಕ್ಕಂಥವ್ರು ತಾವು ಆದಷ್ಟು ಹನುಮನನ್ನ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹನುಮನನ್ನ ಯಾರು ಪ್ರಾರ್ಥನೆಯನ್ನ ಮಾಡ್ತೀರಿ, ಶ್ರೀರಾಮ ಜಯ ರಾಮ ಜೈ ಸೀತಾರಾಮ, ನೋಡಿ ಎಷ್ಟೋ ಜನ ಏನ್ ಮಾಡ್ತೀರಿ, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಹೇಳಿ ತಾಯಿನ ಮರ್ತು ಬಿಡ್ತೀವಿ ನಾವು ಎಲ್ಲೋ ಒಂದ್ ಕಡೆ. ಹಾಗಾಗಿ ನಮ್ಮ ಈ ಒಂದು ಪ್ರಾರ್ಥನೆಯಲ್ಲಿ ನಾವು ತಾಯಿಯನ್ನ ಮರಿತಕ್ಕಂಥದ್ದು ಬೇಡ. ಶ್ರೀರಾಮ ಜಯ ರಾಮ ಜಯ ಸೀತಾರಾಮ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಆ ಒಂದು ರಾಮರ ಪರಿವಾರವನ್ನ ನಾವು ಆರಾಧನೆಯನ್ನ ಮಾಡಿದ್ದೆ ಆದ್ರೆ ಹನುಮ ತಾನಾಗ್ತಾನೆ ಒಲಿತಾನೆ. ನಿಮ್ಮ ಬೆನ್ನ ಹಿಂದೆ ನಿಂತ್ಕೊಂಡು ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಹೆಚ್ಚಿನಷ್ಟು ಆಶೀರ್ವಾದಗಳನ್ನ ಮಾಡ್ತಾ ತಮ್ಮ ಈ ಒಂದು ಕೆಲಸ ಕೈಂಕರ್ಯಗಳಲ್ಲಿ ಮುಂದೆ ಸಾಕ್ತಕ್ಕಂಥದ್ದಿರುತ್ತೆ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಮೇಷರಾಶಿನಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆದಾಗ್ಲಿ. ಮುಂದಿನ ರಾಶಿ ವೃಷಭ ರಾಶಿ. ಈ ರಾಶಿಯವರಿಗೆ ಮುಂದಿನ ವರ್ಷ 2026 ಯಾವ ರೀತಿ ಇರುತ್ತೆ? ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರು ತಾವು ಈ ವರ್ಷ ಪ್ರಾರಂಭದಲ್ಲಿ ಹಾಕ್ತಕ್ಕಂಥ ಹೆಜ್ಜೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಎಡುವತಕ್ಕಂಥದ್ದೇ ಇರುತ್ತೆ, ಸ್ವಲ್ಪ ಜೋಪಾನ. ತಾವು ಅಷ್ಟೇ ತುಂಬಾ ವೇಗವಾಗಿ ಮುಂದೆ ವರಿತಕ್ಕಂಥದ್ದು ಬೇಡ. ಅದರಲ್ಲೂ ಈ ಒಂದು 2026 ಪ್ರಾರಂಭದ ಕ್ಷಣದಲ್ಲಿ ಎಲ್ಲೋ ಒಂದ್ ಕಡೆ ಈ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ಏಕಾಏಕಿ ಮುಂದುವರಿತಕ್ಕಂಥದ್ದು ಸ್ವಲ್ಪ ಜೋಪಾನ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡವತಕ್ಕಂಥದ್ದು ಇರುತ್ತೆ. ಆದ್ರೆ ಯೋಚನೆ ಮಾಡಬೇಡಿ, ಏನ್ ಗುರುಗಳೇ 2025 ನಾವು ಸುಮ್ಮನೆ ಕಳೆದು ವೇಸ್ಟ್ ಮಾಡ್ಬಿಟ್ವಿ, 2026 ಪ್ರಾರಂಭ, ನೀವು ಈಗಲೇ ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ ಹೇಳ್ತಾ ಇದ್ದೀರಲ್ಲ, ಹೇಗೆ ಗುರುಗಳೇ ಅಂತ ತಾವು ಕೇಳ್ಬೋದು. ನೋಡಿ, ಈ ವರ್ಷಗಳು, ದಿನಾಂಕಗಳು, ಸಮಯಗಳು ಉರುಳುತ್ತಾನೆ ಇರ್ತವೆ. ಆದರೆ ನಮ್ಮ ದೇಹದಲ್ಲಿ ಉಸಿರು ಇರುವ ತನಕನೂ ಕೂಡ ನಮಗೆ ಅವಕಾಶ ಇದೆ. ಭಗವಂತ ಅವಕಾಶಗಳನ್ನ ಕರುಣಿಸ್ತಾನೆ ಇರ್ತಾನೆ. ಈ ಸಮಯ ಕಳೆದೋಗ್ಬಿಟ್ರೆ ನನಗೆ ಮತ್ತಿನ್ನೊಂದು ಅವಕಾಶ ಸಿಗಲ್ಲ, ಅದು ಖಂಡಿತ ನಿಜ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆದ್ರೆ ಆ ಸಿಕ್ಕಿರ್ತಕ್ಕಂಥ ಅವಕಾಶನೂ ಕೂಡ ನಾವು ಸರಿಸಮಬದ್ಧವಾಗಿ ನಾವು ಉಪಯೋಗಿಸ್ಕೊಳ್ಬೇಕೇ ಹೊರತಾಗಿ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಬೇಡ. ಹಾಗಾಗಿ ತಮಗೂ ಕೂಡ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ಅತಿಯಾದ ವೇಗ ಬೇಡ, ಆತ್ರ ಬೇಡ, ಸಮಾಧಾನವಾಗಿ ನೆಮ್ಮದಿಯುತವಾಗಿ ತಾವು ಹಾಕ್ತಕ್ಕಂಥ ಹೆಜ್ಜೆನ ಹಾಕಿದ್ದೆ ಆದ್ರೆ ಬಹಳ ಯಶಸ್ಸನ್ನ ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ರಾಶಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ತಾವು ಈ ವರ್ಷ ಒಳ್ಳೆ ಜ್ಞಾನವನ್ನ ಸಂಪಾದನೆಯನ್ನ ಮಾಡ್ತೀರಿ. ವೃಷಭ ರಾಶಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ತಮಗೆ ಬಹಳ ಒಳ್ಳೇದಾಗತ್ತೆ. ಯೋಚನೆ ಮಾಡಬೇಡಿ. ಈಗಾಗಲೇ ಎಷ್ಟೋ ಜನ ಮಕ್ಕಳು ನಾವು ಗಮನಿಸ್ತಾ ಇದ್ದೇವೆ, ಇತ್ತೀಚಿನ ಆಹಾರದ ಪದ್ಧತಿಗಳಾಗಿರ್ಬೋದು, ನಮ್ಮ ಆಹಾರದ ಪದ್ಧತಿಗಳಲ್ಲಿ ನಾವು ಸಾಕಷ್ಟು ಜನ ಮಕ್ಕಳು ನಮ್ಮ ಆಶ್ರಮಕ್ಕೆ ಬರ್ತಾರೆ. ಅವರನ್ನ ನೋಡಿದಾಗ ಗುರುಗಳೇ ಈತನಿಗೆ ಬುದ್ಧಿಶಕ್ತಿ ಕಡಿಮೆ. ಮೊದಲು ಆಗಿನ ಕಾಲ ಇತ್ತು, ನಾವು ಎಲ್ಲೋ ಒಂದ್ ಕಡೆ 100ಕ್ಕೆ ಒಂದು 10%, 20% ಒಂದಿಷ್ಟು ಜನ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ಕಡಿಮೆ ಅನ್ನೋದಿತ್ತು. ಯಾಕೆಂತಂದ್ರೆ ಅವಾಗಿನ ಕ್ರಮಶಿಕ್ಷಣ ಹಾಗಿತ್ತು, ಆಹಾರ ಪದ್ಧತಿ ಹಾಗಿತ್ತು, ಅವರ ಒಂದು ದಿನಚರಿ ಹಾಗಿತ್ತು. ಆದ್ರೆ ಇತ್ತೀಚಿನ ಮಕ್ಕಳಿಗೆ ಯಾವಾಗ ಈ ಒಂದು ಫೋನಿನ ಒಂದು ಹುಚ್ಚು ಜಾಸ್ತಿ ಆಗಿರತಕ್ಕಂಥದ್ದಾಗ್ಲಿ, ಒಂದು ಮೊಬೈಲ್ ಆಗಲಿ, ಲ್ಯಾಪ್ಟಾಪ್ ಆಗಲಿ, ಆಮೇಲೆ ಟ್ಯಾಬ್ ಆಗಲಿ, ಈ ಒಂದು ಆನ್ಲೈನ್ ಡಿಜಿಟಲ್ ಎಂಬತಕ್ಕಂಥದ್ದು ಏನು ಬಂದಿದೆ, ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಬೇಕು ಹೌದು. ಆದರೆ ದೈಹಿಕವಾಗಿ, ಮಾನಸಿಕವಾಗಿ ಮಕ್ಕಳ ಮೇಲೆ ಸಾಕಷ್ಟು ಪ್ರಭಾವ ಬೀರ್ತಾ ಇದೆ. ಹುಟ್ಟಿರ್ತಕ್ಕಂಥ ಮಕ್ಕಳು ಅವರು ಈಗ ಒಂದಷ್ಟು ವಯಸ್ಸು ಅಂತಂದ್ರೆ ಒಂದಷ್ಟು ತಿಂಗಳುಗಳಾಗಿದ ತಕ್ಷಣ ಸಾಕು ಅವ್ರ ಮುಂದೆ ಫೋನ್ ಇಡತಕ್ಕಂಥದ್ದು, ಲ್ಯಾಪ್ಟಾಪ್ ಇಡ್ತಕ್ಕಂಥದ್ದು, ಇಲ್ಲಾಂತಂದ್ರೆ ಮಕ್ಕಳನ್ನ ಹತ್ತಿದ ತಕ್ಷಣ ಅವರಿಗೆ ಯೂಟ್ಯೂಬಲ್ಲಿ ಏನೋ ಒಂದು ತೋರಿಸ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗತ್ತೆ. ಆದರೆ ಇದೆಲ್ಲವನ್ನೂ ಕೂಡ ಮಾಡಿದಾಗ ಏನಾಗುತ್ತೆ, ಅತಿ ಸಣ್ಣ ವಯಸ್ಸಿಗೆ ಅವರ ಒಂದು ಕಣ್ಣಿನ ಶಕ್ತಿ ಆಗಿರ್ಬೋದು, ಆಮೇಲೆ ಅವರ ಆಲೋಚನೆ ಶಕ್ತಿಗಳಾಗಿರ್ಬೋದು, ಅವರ ಮನಸ್ಸಾಗಿರ್ಬೋದು, ಇದೆಲ್ಲವೂ ಕೂಡ ಬದಲಾಗ್ತಾ ಹೋಗುತ್ತೆ.
ಹಾಗಾಗಿ ಇಂಥ ವಿಚಾರಗಳಲ್ಲಿ ಈಗಾಗಲೇ ಸಾಕಷ್ಟು ನೋವನ್ನು ತಿಂದಿರ್ತೀರಿ ವಿದ್ಯಾರ್ಥಿಗಳು. ಹಾಗಾಗಿ ತಮಗೆ ಈ ವರ್ಷ ಬಹಳ ಚೆನ್ನಾಗಿದೆ, ಸಾಕಷ್ಟು ಹೆಚ್ಚಿನಷ್ಟು ಯಶಸ್ಸಿದೆ. ಜೊತೆಗೆ ಒಂದಿಷ್ಟು ಜ್ಞಾನಾರ್ಜನೆಗೆ ತಾಯಿ ಸರಸ್ವತಿಯ ಆರಾಧನೆಯನ್ನು ಮಾಡಿ, ಲಕ್ಷ್ಮೀ ಹಯಗ್ರೀವರನ್ನ ಆರಾಧನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇದನ್ನ ಹೊರತುಪಡಿಸಿ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಹೊಸದಾಗಿರ್ತಕ್ಕಂಥ ವಾಹನಗಳನ್ನ ಚಲಾಯಿಸಬೇಕಾದ್ರೆ ಸ್ವಲ್ಪ ಜೋಪಾನ. ಯಾಕೆಂತಂದ್ರೆ ಅತೀತವಾಗಿರ್ತಕ್ಕಂಥ ದೃಷ್ಟಿಗೆ ಒಳಗಾಗಿರ್ತಕ್ಕಂಥದ್ದಿರುತ್ತೆ. ತಾವು ಸ್ವಲ್ಪ ಜೋಪಾನ. ಎಲ್ಲೋ ಒಂದ್ ಕಡೆ ಆ ಒಂದು ಕೆಟ್ಟ ಕಣ್ಣಿನ ದೃಷ್ಟಿ ನಿಮ್ಮ ಮೇಲೆ ಜಾಸ್ತಿ ಪ್ರಭಾವ ಬೀರತಕ್ಕಂಥದ್ದಿರುತ್ತೆ. ಆ ಒಂದು ನೆಗೆಟಿವ್ ಎನರ್ಜಿ ಎಂಬತಕ್ಕಂಥದ್ದು ಇರುತ್ತೆ. ಇದೆಲ್ಲವೂ ಕೂಡ ಸ್ವಲ್ಪ ಜೋಪಾನ. ಅತಿ ವೇಗ ತಾವು ಗಾಡಿ ಓಡಿಸ್ತಕ್ಕಂಥದ್ದು ಬೇಡ, ಸ್ವಲ್ಪ ನಿಧಾನವಾಗಿ ಓಡಿಸ್ತಕ್ಕಂಥದ್ದು ಬಹಳ ಉತ್ತಮ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರಿಗೆ. ಇದನ್ನ ಹೊರತುಪಡಿಸಿ ಇನ್ನೆಲ್ಲವೂ ಕೂಡ ಚೆನ್ನಾಗಿದೆ ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳನ್ನ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಗುರುಗಳೇ, ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಈ ರಾಶಿಯವ್ರಿಗೆ ಮುಂದಿನ ವರ್ಷ ಯಾವ ರೀತಿ ಇರುತ್ತೆ? ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಈ 2026 ಪ್ರಾರಂಭದ ದಿನಗಳು ಬಹಳ ಚೆನ್ನಾಗಿದೆ. ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳನ್ನ ಖಂಡಿತ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಆದ್ರೆ ಎಲ್ಲೋ ಒಂದ್ ಕಡೆ ತಮಗೆ ಕೂಡ ಸ್ವಲ್ಪ ಈ ಒಂದು ದೃಷ್ಟಿ ದೋಷದಿಂದ ಒಂದಿಷ್ಟು ನೋವನ್ನ ತಿಂತಕ್ಕಂಥದ್ದಿರುತ್ತೆ. ತಮ್ಮ ಏಳಿಗೆಯನ್ನ ಸಹಿಸಕ್ಕಾಗದೇ ಇರುವಂತದ್ದಿರುತ್ತೆ. ಏನಪ್ಪಾ ಇಷ್ಟು ವರ್ಷ ಈ ಮನುಷ್ಯ ಹಿಂಗ್ ಕೂತ್ಕೊಂಡ್ಬಿಟ್ಟಿದ್ದ, 2025 ಒಂದ್ಸತಿ ಹಿಂಗ್ ತಿರುಗಿ ನೋಡಿದ್ರೆ ಏನು ಇರ್ಲಿಲ್ಲ, ಈಗಾಗಲೇ ಇಷ್ಟರ ಮಟ್ಟಿಗೆ ಬೆಳೆದ್ಬಿಟ್ನಲ್ಲಪ್ಪ ಎಂಬತಕ್ಕಂಥ ಒಂದಿಷ್ಟು ಕಣ್ಣುಗಳು ನಿಮ್ಮ ಮೇಲೆ ಬೀಳ್ತಕ್ಕಂಥದ್ದಿರುತ್ತೆ. ಇದೆಲ್ಲವೂ ಕೂಡ ಇರುತ್ತೆ. ಒಂದಿಷ್ಟು ನೆಗೆಟಿವ್ ಎನರ್ಜಿಯನ್ನ ಅಟ್ರಾಕ್ಟ್ ಮಾಡ್ತಕ್ಕಂಥದ್ದಿರುತ್ತೆ. ನೆಗೆಟಿವ್ ಎನರ್ಜಿ ಅಂತಂದ್ರೆ ಮತ್ತೆ ಇನ್ನು ತಾವು ಬೇರೆ ರೀತಿ ಆಲೋಚನೆ ಮಾಡ್ತಕ್ಕಂಥದ್ದು ಬೇಡ. ಈ ದೆವ್ವ, ಭೂತ, ಪೀಡೆ, ಪಿಸಾಚಿಗಳು ಇದೆಲ್ಲವೂ ಕೂಡ ಅಲ್ಲ. ನೆಗೆಟಿವ್ ಎನರ್ಜಿ ಅಂತಂದ್ರೆ ಸಮಥಿಂಗ್ ವಿಚ್ ಇಸ್ ನೆಗೆಟಿವ್ ಅಂತಂದ್ರೆ ಯಾವ ತರ ಅಂತಂದ್ರೆ ನಾನು ಹೇಳ್ಬೋದು, ದೃಷ್ಟಿ ಆಗಿರ್ಬೋದು, ಇಲ್ಲ ಅಂತಂದ್ರೆ ಯಾರೋ ಒಂದು ಮಾಟ ಮಂತ್ರವನ್ನ ಮಾಡಿ ಬಿಸಾಕಿರ್ತಕ್ಕಂಥ ಒಂದಿಷ್ಟು ದಾಟನ ದಾಟ್ತಕ್ಕಂಥದ್ದಾಗಿರ್ಬೋದು, ಅಂಗಡಿಗೆ ದೃಷ್ಟಿ ತೆಗೆದಿರ್ತಕ್ಕಂಥ ಒಂದಿಷ್ಟು ದಾಟಲ್ಲಿ ಬೀಳಿಸಿರ್ತಾರೆ ಅದನ್ನ ದಾಟ್ತಕ್ಕಂಥದ್ದಾಗಿರ್ಬೋದು. ಇಂಥ ರೀತಿಯಾಗಿರ್ತಕ್ಕಂಥ ನೆಗೆಟಿವ್ ಎನರ್ಜಿಗಳಿಗೆ ಜಾಸ್ತಿ ಒಳಗಾಗ್ತಕ್ಕಂಥದ್ದು ಇರುತ್ತೆ. ಗುರುಗಳೇ, ನೀವು ಹೇಳಿದ್ರಿ ಮಾಟ ಮಂತ್ರ ಅಂತ ಹೇಳಿ, ಇವತ್ತಿಗೂ ಕೂಡ ಇದೆಯಾ ಅಂತ ಹೇಳಿ ನೋಡಿ. ಇದೆ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ಲವೂ ಕೂಡ ನಡೀತಕ್ಕಂಥದ್ದೇ. ಆದರೆ ಹಿಂದಿನ ಕಾಲದಲ್ಲಿ ಇರ್ತಕ್ಕಂಥ ಆ ಒಂದಷ್ಟು ನೈಪುಣ್ಯತೆಯನ್ನ ಈಗ ನಾವು ಕಂಡುಕೊಳ್ಳಿಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವನಸಿರಿಗಳು ಇದೆಲ್ಲವೂ ಕೂಡ ನಾವು ಈಗ ಅದನ್ನು ಸಂಗ್ರಹಿಸೋದು ಕಷ್ಟ, ನಶಿಸಿ ಹೋಗ್ಬಿಟ್ಟಿದೆ. ಇದು ಯಾವ ಕೂಡ ಸಿಗುವಂಥದ್ದಲ್ಲ. ಆದ್ರೂ ಕೂಡ ಎಲ್ಲೋ ಒಂದಿಷ್ಟು ಕಡೆ ಜನರು ಇವತ್ತಿಗೂ ಕೂಡ ಒಂದಿಷ್ಟು ಮೂಢ ನಂಬಿಕೆಗಳಿಗೆ ಒಳಗಾಗ್ತಕ್ಕಂಥದ್ದಿರುತ್ತೆ. ಈ ಮಾಟ ಮಂತ್ರದಲ್ಲೂ ಕೂಡ ಒಳ್ಳೆಯ ರೀತಿನೂ ಕೂಡ ಇದೆ, ಅತೀತವಾಗಿರ್ತಕ್ಕಂಥ ಕೆಟ್ಟ ರೀತಿನೂ ಕೂಡ ಇದೆ. ಇಲ್ಲಿ ನಾವೆಲ್ಲರನ್ನು ಕೂಡ ಗಮನಿಸ್ಕೊಳ್ಬೇಕು. ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ನೆಗೆಟಿವ್ ಎನರ್ಜಿಗೆ ಒಳಗಾಗ್ತಕ್ಕಂಥದ್ದಿರುತ್ತೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ. ಆದಷ್ಟು ತಾವು ಪ್ರತಿದಿನ ಬೆಳಗ್ಗೆ ಮನೆಯಿಂದ ಆಚೆ ಹೋಗಬೇಕಾದ್ರೆ ತಾವು ನಿಮ್ಮ ಮನೆಯ ಒಂದು ತಲಭಾಗಿಲಿನ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ದೇವಿಗೆ ಒಂದು ಚೂರು ಜಲವನ್ನ ಹಾಕಿ, ನೀರನ್ನು ಹಾಕಿ, ಆ ತುಳಸಿ ಮಾತೆಯನ್ನ ಪ್ರಾರ್ಥನೆಯನ್ನ ಮಾಡಿಕೊಂಡು ಆ ತುಳಸಿ ಕಟ್ಟೆಯಲ್ಲಿ ಒಂದೇ ಒಂದು ಚಿಟಿಕೆ ಮಣ್ಣು, ಇಷ್ಟೇ ಒಂದು ಚಿಟಿಕೆ ಮಣ್ಣನ್ನ ಪೇಪರ್ನಲ್ಲಿ ಸುತ್ತಿ ಗಂಡು ಮಕ್ಕಳು ತಾವು ಪಾಕೆಟ್ನಲ್ಲಿ ಇಟ್ಕೊಳ್ಳಿ, ಹೆಣ್ಣು ಮಕ್ಕಳು ತಾವು ತಮ್ಮ ಪರ್ಸ್ನಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇದನ್ನ ಮಾಡೋದ್ರಿಂದ ತಾವು ಎಲ್ಲೇ ಹೋಗಿ ಬಂದ್ರೂ ಕೂಡ ತಮಗಾಗ್ತಕ್ಕಂಥ ದೃಷ್ಟಿ ದೋಷಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಅದಾದ್ಮೇಲೆ ಆ ಒಂದು ಮಣ್ಣಿನ ಚಿಟಿಕೆಯನ್ನ ವಾಪಸ್ ತಗೊಂಡು ಬಂದು ತಾವು ಎಲ್ಲ ಹಾಕ್ತೀರಿ? ನಿಮ್ಮ ಮನೆ ಒಳಗಡೆ ಇರ್ತಕ್ಕಂಥ ತುಳಸಿ ಪಾಟಲ್ಲಂತೂ ಹಾಕ್ತಕ್ಕಂಥದ್ದಲ್ಲ. ನಿಮ್ಮ ಮನೆಯ ಒಂದು ತಲಭಾಗಿಲಿನ ಆಚೆ ಕಡೆ ಅಂತಂದ್ರೆ ಸಂಪೂರ್ಣವಾಗಿ ನಿಮ್ಮ ಕಾಂಪೌಂಡ್ ಆಚೆ ಕಡೆ ಅದನ್ನ ಮತ್ತೊಮ್ಮೆ ದೃಷ್ಟಿ ತೆಗೆದು ಬಿಸಾಕ್ಬಿಡಿ. ಹಿಂತಿರುಗಿ ನೋಡಿದ್ರೆ ನಿಮ್ಮ ಪಾಡಿಗೆ ನಿಮ್ಮ ಮನೆ ಒಳಗೆ ಬಂದು ಕಾಲು ತೊಳ್ಕೊಂಡು ಮನೆ ಒಳಗೆ ಬರ್ತಕ್ಕಂಥದ್ದು. ಇದೊಂದು ಚುಟುಕು ಪರಿಹಾರ, ಇದನ್ನು ತಾವು ಮಾಡ್ಕೊಳ್ಬೋದು. ಇದನ್ನು ಹೊರತುಪಡಿಸಿ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಖಂಡಿತ ಚೆನ್ನಾಗಿದೆ. ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ವಿದ್ಯಾರ್ಥಿಗಳು ತಮಗೂ ಕೂಡ ಒಳ್ಳೇದಾಗತ್ತೆ. ಈ ಒಂದು ಬಿಸ್ನೆಸ್ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಒಂದು IT ಫೀಲ್ಡ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಆಗಿರ್ಬೋದು, ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿರ್ಬೋದು, ರಾಜಕೀಯವಾಗಿ ನಾವು ನೋಡೋದಾದ್ರೂ ಕೂಡ ಎಲ್ಲ ರೀತಿ ಕೈ ಹಿಡಿತಕ್ಕಂಥದ್ದಿರುತ್ತೆ ಮಿಥುನ ರಾಶಿನಲ್ಲಿ. ಈಗಾಗಲೇ ರಾಜಕೀಯ ವಲಯದಲ್ಲಿ ಸಾಕಷ್ಟು ಏರುಪೇರುಗಳನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ. ಆದಷ್ಟು ನಾವು, ನಾನಾಗ್ಲಿ ನಮ್ಮ ತಂದೆಯವರಾಗ್ಲಿ, ನಾವು ಯಾವತ್ತೂ ಕೂಡ ರಾಜಕೀಯದ ಬಗ್ಗೆ ಯಾವುದೇ ರೀತಿ ಮಾಹಿತಿಗಳನ್ನ ಕೊಡ್ತಕ್ಕಂಥದ್ದು ಇರೋದಿಲ್ಲ. ಯಾಕೆ ಅಂತಂದ್ರೆ ಯಾವ ಸಮಯದಲ್ಲಿ ಏನು ಬೇಕಾನ ಆಗಬಹುದು. ಹಾಗಾಗಿ ಯಾವುದೇ ರೀತಿ ಇರ್ತಕ್ಕಂಥ ಒಂದಿಷ್ಟು ಪ್ರಿಡಿಕ್ಷನ್ಸ್ನ ನಾವು ಕೊಡೋದಕ್ಕೂ ಇಲ್ಲ, ನಾವು ಕೊಡೋದೂ ಇಲ್ಲ, ಅದು ಬೇಡವೂ ಬೇಡ. ಹಾಗಾಗಿ ಎಲ್ಲರೂ ಚೆನ್ನಾಗಿರ್ಬೇಕು, ನಮಗೆ ಎಲ್ಲರೂ ಬೇಕಾಗಿರುವ ಕಾರಣದಿಂದ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಎಂಬತಕ್ಕಂಥ ಒಂದು ಹಾರೈಕೆಯನ್ನ ನಾವು ಸಲ್ಲಿಸ್ತೇವೆ. ಅದಂತೂ ಸಂತೋಷ. ಇದನ್ನು ಹೊರತುಪಡಿಸಿ ಮಿಥುನ ರಾಶಿನಲ್ಲಿರ್ತಕ್ಕಂಥ ಭವಿಷ್ಯತ್ತು ಚೆನ್ನಾಗಿದೆ. ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನ ಖಂಡಿತ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಗುರುಗಳೇನು
ಕಟಕ ರಾಶಿ ಈ ರಾಶಿಯವರಿಗೆ ಮುಂದಿನ ವರ್ಷ ಯಾವ ರೀತಿ ಇರುತ್ತೆ? ಹೌದು. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ತಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಯಶಸ್ಸನ್ನ ಸಿದ್ಧಪಡಿಸ್ಕೊಳ್ತೀರಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ತಮ್ಮ ಮನಸ್ಸಿಗೂ ಕೂಡ ಏನೋ ಒಂದು ರೀತಿ ನೆಮ್ಮದಿ ಇದೆ. ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಶಸ್ಸನ್ನ ಸಿದ್ಧಪಡಿಸ್ಕೊಳ್ತೀರಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ಹಾಕುವ ಪ್ರತಿ ಹೆಜ್ಜೆಲ್ಲೂ ಕೂಡ ಸ್ವಲ್ಪ ಶಾಂತಿ, ನೆಮ್ಮದಿ ಎಂಬತಕ್ಕಂಥದ್ದಿರಲಿ. ಧರ್ಮ ಮಾರ್ಗವಾಗಿರಲಿ, ಅಧರ್ಮದ ಕಡೆ ತಾವು ನಡೀತಕ್ಕಂಥದ್ದು ಬೇಡ. ತಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಕಷ್ಟನೋ, ಸುಖನೋ, ದುಃಖನೋ, ನಷ್ಟನೋ ಏನಾದರೂ ಆಗಲಿ, ಅದನ್ನ ತಾವು ಧರ್ಮ ಮಾರ್ಗವಾಗಿ ಮುಂದುವರಿತಕ್ಕಂಥದ್ದು ಬಹಳ ಸಂತೋಷ. ಅಧರ್ಮದ ಕಡೆ ತಾವು ಕಾಲಿಡ್ತಕ್ಕಂಥದ್ದು ಬೇಡ. ಆದಷ್ಟು ಒಬ್ಬರನ್ನ ಬೆಳೆಸಿ ನಾವು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮ ಸಂತೋಷಕ್ಕಾಗಿ ಒಬ್ಬರನ್ನ ಕಡೆಗಾಣಿಸಿ ನಾವು ಮುಂದೆ ಹೋಗ್ತಕ್ಕಂಥದ್ದು ಬೇಡ. ಅದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ನಾನು ಹೇಳ್ತಕ್ಕಂಥದ್ದು ಇಷ್ಟೇ. ತಾವು ಏನಾದರೂ ಒಂದು ವಿಚಾರವಾಗಿ ಮುಂದುವರಿತಾ ಇದ್ದೀರಾ, ತಮ್ಮ ಮನಸ್ಸಿಗೆ 1000 ನೋವಾಗಿರ್ಲಿ, ಆ ನೋವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಎದುರುಗಡೆ ಇರತಕ್ಕಂಥ ವ್ಯಕ್ತಿಗೆ ಇಲ್ಲ ನಿನಗೆ ಕೆಟ್ಟದಾಗಬೇಕು, ನೀನು ಕೆಟ್ಟದಾದ್ರೇನೆ ನಾನ್ ಚೆನ್ನಾಗಿರ್ತೀನಿ ಎಂಬತಕ್ಕಂಥ ಒಂದು ಮನಸ್ಥಿತಿಯನ್ನ ನಾವು ತಂದ್ಕೊಳ್ಬಾರ್ದು. ಭಗವಂತ ಇದೆಲ್ಲವನ್ನು ಕೂಡ ಪರೀಕ್ಷೆ ಮಾಡ್ತಾ ಇರ್ತಾನೆ. 1000 ನೋವಿರ್ಲಿ, ಮತ್ತಿಷ್ಟು ನೋವಿರ್ಲಿ, ನಿಮಗೆ ಆ ವ್ಯಕ್ತಿ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಮಾತಾಡಬೇಡಿ. ಆದ್ರೆ ಆ ವ್ಯಕ್ತಿಗೂ ಕೂಡ ಕೆಟ್ಟದಾಗಲಿ ಎಂಬತಕ್ಕಂಥ ಒಂದಿಷ್ಟು ಮಾತುಕತೆ ಆಗಲಿ ಯಾವತ್ತೂ ಕೂಡ ಆಡ್ಲಿಕ್ಕೆ ಹೋಗ್ಬೇಡಿ. ಇದೆಲ್ಲವೂ ಕೂಡ ನಿಮ್ಮ ಒಂದು ಕರ್ಮದ ಅನುಸಾರವಾಗಿ ನಿಮ್ಮ ಹೆಗಲ ಮೇಲೆ ಹಾಕೊಂಡು ಬರ್ತೀರಿ. ಹಾಗಾಗಿ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಆದಷ್ಟು ಸಮಾಧಾನವಾಗಿ, ಯಾರಿಗೂ ಕೂಡ ಕೇಡನ್ನ ಬಯಸ್ತೀರ, ಒಂದು ನಿಷ್ಕಲ್ಮಶವಾಗಿರ್ತಕ್ಕಂಥ ಒಂದು ಮನಸ್ಸಿನಿಂದ ಮಾಡ್ತಕ್ಕಂಥ ಕೆಲಸದಲ್ಲಿ ಹೆಚ್ಚಿನಷ್ಟು ಆಸಕ್ತಿಯನ್ನ ತೋರ್ತಾ ತಾವು ಮುಂದುವರೆದಿದ್ದೆ ಆದರೆ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಖಂಡಿತ ಯಶಸ್ಸನ್ನ ಸಿದ್ಧಪಡಿಸ್ಕೊಳ್ತೀರಿ. ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನ ಸಿದ್ಧಪಡಿಸ್ಕೊಳ್ತೀರಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ತಮಗೆ ಸದಾ ಕಾಲ ಇರುತ್ತೆ. ಅದರಲ್ಲೂ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಅತೀ ಶೀಘ್ರದಲ್ಲಿ ಒಂದು ಸಿಹಿ ಸುದ್ದಿಯನ್ನು ಕೂಡ ಕೇಳತಕ್ಕಂಥವ್ರು ಇದ್ದೀರಿ. ನಿಮ್ಮ ಬಹಳ ದಿನಗಳಿಂದ ನಿಂತಿರ್ತಕ್ಕಂಥ ಒಂದಿಷ್ಟು ಕೆಲಸಗಳನ್ನ ಮತ್ತೆ ತಾವು ಪ್ರಾರಂಭ ಮಾಡ್ತಕ್ಕಂಥದ್ದಿರುತ್ತೆ. ಎಲ್ಲದಕ್ಕೂ ಒಳ್ಳೆದಾಗ್ಲಿ, ಶುಭವಾಗ್ಲಿ. ಗುರುಗಳೇ, ನಾನು ಕಟಕ ರಾಶಿ ಅಂತ ಬಂದಾಗ ಯಾವಾಗ್ಲೂ ಕೋಪ ಮಾಡ್ಕೋತಾರೆ, ಕಟಕಟ ಅಂತಿರ್ತಾರೆ ಅನ್ನೋ ಒಂದು ಮಾತಿದೆ. ಸ್ವಲ್ಪ ಶಾಂತಿಯುತವಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅವರು? ಮನಸ್ಸಿಗೆ ಶಾಂತಿ ಬೇಕು, ನೆಮ್ಮದಿ ಬೇಕು ಅಂತಂದ್ರೆ ಮೊದಲನೇದಾಗಿ ನಮ್ಮಲ್ಲಿರ್ತಕ್ಕಂಥ ಒಂದು ಮನಸ್ಸನ್ನ ನಾವು ಹತೋಟಿನಲ್ಲಿ ಇಟ್ಕೋಬೇಕು. ಆದಷ್ಟು ಮೆಡಿಟೇಷನ್ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಗುರುಗಳೇ ಆಗೋ ಮಾತೇಳಿ ಯೋಗ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಗುರುಗಳೇ ಸಮಯ ಎಲ್ಲಿ ಸಿಗುತ್ತೆ? ಯಾಕೆ ಅಂತಂದ್ರೆ ಇದೆಲ್ಲವೂ ಸಾಧಾರಣವಾಗಿ ಬರ್ತಕ್ಕಂಥ ಪ್ರಶ್ನೆ. ನಾನು ಮೆಡಿಟೇಷನ್ ಕುತ್ಕೊಂಡು ಒಂದು 10 ನಿಮಿಷ ಮೆಡಿಟೇಷನ್ ಮಾಡಪ್ಪ, ಆಗಲ್ಲ ಗುರುಗಳೇ, 10 ನಿಮಿಷ ನಿಮ್ದೇ ಕುತ್ಕೊಳಕ್ ಆಗಲ್ಲ. ಯೋಗ ಮಾಡ್ರಪ್ಪ ನಿಮ್ಮ ಮನ್ಸಿಗೆ ಸಮಾಧಾನಕ್ಕೆ, ಇಲ್ಲ ಗುರುಗಳೇ ಸಮಯ ಸಿಕ್ಕಲ್ಲ. ಮೊದಲನೇದಾಗಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ದುಡಿತಕ್ಕಂಥದ್ದು ಇದ್ದಿದ್ದೇ, ಉಸಿರಿರೋ ತನಕನೂ ದುಡಿಬೋದು. ನಿಮಗೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರ, ನಿಮ್ಮ ನೆಮ್ಮದಿಗೋಸ್ಕರ, ಈ ನಿಮ್ಗೆ ಭಗವಂತ ಕೊಟ್ಟಿರ್ತಕ್ಕಂಥ ದೇಹಕ್ಕೋಸ್ಕರ ತಾವು ನಿಮ್ಮ ದಿನದಲ್ಲಿ ಒಂದಿಷ್ಟು ಕ್ಷಣಗಳನ್ನ ತಾವು ಅದಕ್ಕೆ ಮೀಸಲಿಡಬೇಕು. ಆಗ ಮಾತ್ರನೇ ಮನಸ್ಸಿಗೆ ಸದಾಕಾಲ ನೆಮ್ಮದಿ ಇರುತ್ತೆ. ಯಾಕೆ ಅಂತಂದ್ರೆ ಅಮ್ಮ, ತಾವು ಬಹಳ ಸುಲಭವಾಗಿ ಒಂದು ಪ್ರಶ್ನೆನ ಕೇಳಿದ್ರಿ. ಕೋಪ ಕಡಿಮೆ ಮಾಡ್ಕೋಬೇಕಂತಂದ್ರೆ ಏನ್ ಮಾಡ್ಬೇಕು? ನಮ್ಮಲ್ಲಿ ನಾವು ಕಂಟ್ರೋಲ್ ಇಟ್ಕೊಂಡಿಲ್ಲ ಅಂತಂದ್ರೆ ಕೋಪ ಕಡಿಮೆ ಆಗೋದಿಲ್ಲ. ಯಾಕೆಂತಂದ್ರೆ ನಾನು ಕೋಪ ಕಡಿಮೆ ಆಗೋದಕ್ಕೆ ನಾನು ನಿಮ್ಗೆ ಏನ್ ಪರಿಹಾರ ಹೇಳ್ಬೋದು? ಹಾಗಾಗಿ ಈ ನೆಮ್ಮದಿಗಾಗಿ, ಸಮಾಧಾನಕ್ಕಾಗಿ ಪ್ರತಿದಿನ ಬೆಳಗ್ಗೆ ಸೂರ್ಯೋದಯ ಕಾಲದಲ್ಲಿ ಭಗವಂತನ ಸೂರ್ಯನ ಆ ಒಂದು ರಶ್ಮಿಗಳು, ಆ ಒಂದು ಬೆಳಗಿನ ಜಾವದ ಆಗತಾನೆ ಸೂರ್ಯ ಉದಯ ಆಗ್ತಾ ಇರ್ತಕ್ಕಂಥ ಸಮಯದಲ್ಲಿ ಆ ಒಂದು ರಶ್ಮಿಗಳು ನಿಮ್ಮ ಮೇಲೆ ಬೀಳಬೇಕಾದ್ರೆ ಒಂದು 2 ನಿಮಿಷನಾದ್ರೂ ಮೆಡಿಟೇಷನ್ ಅನ್ನ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇದನ್ನ ಮಾಡಿ ನಿಜಕ್ಕೂ ಮನಸ್ಸಿಗೆ ಬಹಳ ನೆಮ್ಮದಿ ಸಿಗುತ್ತೆ, ಸಾಕಷ್ಟು ಶಾಂತಿ ಸಿಗುತ್ತೆ. ಮನಸ್ಸಿನಲ್ಲಿರ್ತಕ್ಕಂಥ ಕೋಪಗಳು ಕಡಿಮೆ ಆಗುತ್ತೆ. ಕೋಪ ಯಾವಾಗ ಬರುತ್ತೆ ಮನುಷ್ಯನಿಗೆ? ಸುಮ್ಮನೆ ಕೋಪ ಬರುತ್ತಾ? ಬರಲ್ಲ. ಅತಿಯಾಗಿ ಟೆನ್ಷನ್ ಮಾಡ್ಕೊಂಡಾಗ, ಯಾವುದಾದ್ರೂ ಒಂದು ವಿಚಾರವಾಗಿ ಜಾಸ್ತಿ ಆಲೋಚನೆ ಮಾಡಿದಾಗ ಕೋಪ ಬರುತ್ತೆ. ಹಾಗಾಗಿ ಆಲೋಚನೆಗಳಿದ್ದಿದ್ದೆ, ಕೆಲಸ ಕಾರ್ಯಗಳಿದ್ದಿದೆ, ಟೆನ್ಷನ್ ಅನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಏನೇ ವಿಚಾರ ಬಂದ್ರೂ ಕೂಡ ಸಮಸ್ಯೆ ಬೆಟ್ಟದಷ್ಟಿರ್ಲಿ, ಸಾಗರದಷ್ಟಿರ್ಲಿ, ಎಲ್ಲದಕ್ಕೂ ಪರಿಹಾರ ಇದೆ ಅನ್ನೋದನ್ನ ಯಾವತ್ತೂ ಕೂಡ ಮರಿಬೇಡಿ. ಆ ಪರಿಹಾರ ಇದೆ ಅನ್ನೋ ಒಂದು ಧೈರ್ಯದಿಂದ ಸಮಾಧಾನವಾಗಿದ್ರೆ ನಿಮ್ಮ ಕೋಪ ನಿಮ್ಮ ಕೈಯಲ್ಲಿರುತ್ತೆ. ಗುರುಗಳೇ, ಇನ್ನು ಮುಂದಿನ ರಾಶಿ ಸಿಂಹ ರಾಶಿ. ಈ ರಾಶಿಯವರಿಗೆ ಯಾವ ತರ ಇದೆ? ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಈ ವರ್ಷ, ಈ ಒಂದು ವರ್ಷದ ಪ್ರಾರಂಭ 2026ರ ಪ್ರಾರಂಭ ಬಹಳ ಚೆನ್ನಾಗಿದೆ. ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಎಲ್ಲೋ ಒಂದು ಕಡೆ 2025 ಕಳೆದ ವರ್ಷದ ಒಂದು ಮಧ್ಯದಲ್ಲಿ ಸ್ವಲ್ಪ ನೋವನ್ನ ಅನುಭವಿಸಿದ್ರಿ. ಎಲ್ಲೋ ಒಂದು ಕಡೆ ಬಹಳ ಎತ್ತರದಲ್ಲಿ ಬೆಳೀತಾ ಇರತಕ್ಕಂಥ ಆ ಒಂದು ನಿಮ್ಮ ಏಳಿಗೆ ಸಡನ್ ಆಗಿ ಬಿದ್ದಂಗಾಗೋಯ್ತು.
ತುಂಬ ನೋವನ್ನು ಅನುಭವಿಸಿದ್ರಿ. ಆರ್ಥಿಕ ಸಂಕಷ್ಟಗಳು ಜಾಸ್ತಿ ಆಗೋಯ್ತು, ಹಣಕಾಸಿನ ಮುಗ್ಗಟ್ಟು ಜಾಸ್ತಿ ಆಗೋಯ್ತು, ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಕಿರಿಕಿರಿ, ಇದೆಲ್ಲವನ್ನೂ ಕೂಡ ಕಂಡುಕೊಳ್ರಿ. ಈಗೀಗ ಮನೆಯಲ್ಲಿ ಒಂದು ನೆಮ್ಮದಿ, ಮನಸ್ಸಿಗೊಂದು ಸಮಾಧಾನ, ಇದೆಲ್ಲವನ್ನು ಕೂಡ ಅನುಸರಿಸ್ತಾ ಇದ್ದೀರಿ, ಈಗೀಗ ಅನುಭವಿಸ್ತಾ ಇದ್ದೀರಿ. ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ತಾವು ಒಂದಂತೂ ನಾನು ತಿಳಿಸ್ತೇನೆ, ಕಳ್ಕೊಂಡಿರೋದು ಏನಿದೆ ಅದರ ದುಪ್ಪಟ್ಟನ್ನು ತಾವು ಪಡ್ಕೊಳ್ತಕ್ಕಂಥದ್ದಿರುತ್ತೆ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ಆ ಶ್ರೀ ಮಹಾವಿಷ್ಣುವನ್ನ ಪ್ರಾರ್ಥನೆಯನ್ನು ಮಾಡಿ, ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಆ ಶ್ರೀನಿವಾಸನನ್ನ ಪ್ರಾರ್ಥನೆಯನ್ನು ಮಾಡಿ, ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ಆದರೆ ಈ ಒಂದು ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಬುಧವಾರ ತಮಗೆ ಸಿಗ್ತಕ್ಕಂಥ ಸಮಯದಲ್ಲಿ ಶ್ರೀ ವಿಷ್ಣು ಪರಮಾತ್ಮನ ಸನ್ನಿಧಾನಕ್ಕೆ ಹೋಗಿ ಭಗವಂತನಿಗೆ ಒಂದು ಸ್ವಲ್ಪ ತುಳಸಿಯನ್ನು ಅರ್ಪಣೆಯನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಮತ್ತಿಷ್ಟು ನೆಮ್ಮದಿಯನ್ನು ಸಿದ್ಧಪಡಿಸ್ಕೊಳ್ತೀರಿ. ಇದನ್ನು ಹೊರತುಪಡಿಸಿ ಸಿಂಹರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ವರ್ಷ ಖಂಡಿತ ಕೈ ಹಿಡಿಯುತ್ತೆ. ಮುಂಬರತಕ್ಕಂಥ ದಿನಮಾನಗಳು ಕೂಡ ಬಹಳ ಚೆನ್ನಾಗಿದೆ. ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನು ಖಂಡಿತ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ತಮಗೂ ಅಷ್ಟೇ ಸ್ವಲ್ಪ ಸಮಾಧಾನ, ತಾಳ್ಮೆಯನ್ನು ಇಟ್ಕೊಂಡ್ಬಿಟ್ರೆ ಎಲ್ಲ ಕೆಲಸಗಳು ತಾನಾಗ್ತಾನೆ ಕೈ ಹಿಡಿತಕ್ಕಂಥದ್ದು ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಈ ರಾಶಿಗೆ 2026 ಯಾವ ರೀತಿ ಇರುತ್ತೆ? ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ತಾವಂದುಕೊಂಡಿರ್ತಕ್ಕಂಥ ಎಲ್ಲಾ ಕೆಲಸಗಳನ್ನು ಕೂಡ ಖಂಡಿತ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರು ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ಸಾಕಷ್ಟು ಗೊಂದಲಗಳು ಉಂಟಾಗಿರ್ತಕ್ಕಂಥದ್ದಿತ್ತು, ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಪರಿಸ್ಥಿತಿಗಳನ್ನ ಅನುಸರಿಸಿದಿತ್ತು, ಅನುಭವಿಸಿದಿತ್ತು, ಎಲ್ಲವೂ ಕೂಡ ಕಳಿತು. ನೋಡಿ, ಪ್ರತಿ ಸಮಯನೂ ಕೂಡ ಒಂದೇ ತರ ಇರೋದಿಲ್ಲ. ರಾತ್ರಿ ಆದ್ಮೇಲೆ ಬೆಳಕಾಗ್ಲೇಬೇಕು, ಬೆಳಗ್ಗೆ ಆದ್ಮೇಲೆ ರಾತ್ರಿ ಆಗ್ಲೇಬೇಕು. ಸೂರ್ಯನೇ ತನ್ನ ಕಾಯಕವನ್ನ ಮಿಸ್ ಮಾಡಿದಿರ, ಅಯ್ಯೋ ಕತ್ಲಾಯ್ತೆ ನಾನು ಮನೆಗೆ ಹೋಗ್ಬೇಕೆ ಅಂತ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಅಪ್ಪ ಬೆಳಗಾಯ್ತೆ ನಾನು ಮತ್ತೆ ಬರ್ಬೇಕೆ ಅಂತ ಬೇಜಾರು ಮಾಡ್ಕೊಳ್ಳೋದಿಲ್ಲ. ತನ್ನ ಕಾಯಕ ಹೇಗೆ ನಡೀತಾ ಇದೆಯೋ ಅದೇ ರೀತಿ ಈ ಅಪ್ಸ್ ಅಂಡ್ ಡೌನ್ಸ್ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಸಮಾಧಾನವಾಗಿ ಮುಂದುವರೆದಿದ್ದೆ ಆದರೆ ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಕೂಡ ಈ ವರ್ಷ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ವರ್ಷ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿ ಒಂದಿಷ್ಟು ಲಾಭದಾಯಕ ಅಂತಾನೆ ಹೇಳ್ಬೋದು. ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿ ಹೊಸದಾಗಿರ್ತಕ್ಕಂಥ ಒಂದು ಜಾಗವನ್ನು ಖರೀದಿಯನ್ನಾದರೂ ಮಾಡ್ಬೋದು. ಇಲ್ಲ ಅಂತಂದ್ರೆ ತಮ್ಮ ಒಂದು ಅವಶ್ಯಕತೆಗೆ ಯಾವುದೋ ಒಂದು ವಿಚಾರವಾಗಿ ತಮ್ಮ ಇರ್ತಕ್ಕಂಥ ಒಂದು ಜಾಗ ಸೇಲ್ ಆಗಬೇಕು ಅಂತ ಇರುತ್ತೆ. ಬಹಳ ಕುತ್ತಿಗೆಗೆ ಬಂದಿರತಕ್ಕಂಥ ಪರಿಸ್ಥಿತಿ, ಆದರೆ ಅದು ಆಗ್ತಾ ಇರೋದಿಲ್ಲ. ಅದಾಗೋದ್ರಿಂದ ಸಾಕಷ್ಟು ನೆಮ್ಮದಿಗೆ ಒಳಗಾಗ್ತಕ್ಕಂಥದ್ದಿರುತ್ತೆ. ಮತ್ತಿಷ್ಟು ಕೆಲಸ ಕಾರ್ಯಗಳಿಗೆ ತಾವು ಮುಂದಾಗ್ತಕ್ಕಂಥದ್ದಿರುತ್ತೆ. ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು, ಇಕ್ಕಟ್ಟಿನ ಪರಿಸ್ಥಿತಿಗಳಿಂದನೂ ಕೂಡ ತಾವು ಆದಷ್ಟು ಬೇಗ ಆಚೆ ಬರ್ತೀರಿ. ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಬಹಳ ಚೆನ್ನಾಗಿದೆ. ಹೊಸದಾಗಿರ್ತಕ್ಕಂಥ ವಿಚಾರಗಳನ್ನು ಕೂಡ ಸ್ವಾಗತಿಸ್ತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಇನ್ನು ಮುಂದಿನ ರಾಶಿ ತುಲಾ ರಾಶಿ. ಈ ರಾಶಿಗೆ 2026 ಯಾವ ರೀತಿ ಇದೆ? ತುಲಾ ರಾಶಿ, ತುಲಾ ಲಗ್ನ. ತುಲಾ ರಾಶಿ, ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬಹಳ ಚೆನ್ನಾಗಿದೆ. ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನ ಖಂಡಿತ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಧರ್ಮ ಮಾರ್ಗವಾಗಿರ್ತಕ್ಕಂಥದ್ರ ಜೊತೆಗೆ ಗುರು ಹಿರಿಯರನ್ನ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ನಾನು ಪ್ರತಿ ಬಾರಿ ಕಾರ್ಯಕ್ರಮದಲ್ಲೇ ತಿಳಿಸ್ತಾನೆ ಇರ್ತೀನಿ, ಗುರು ಹಿರಿಯರನ್ನ ಪ್ರಾರ್ಥನೆಯನ್ನ ಮಾಡಬೇಕು. ಗುರುಗಳು ಒಂದು ಕಡೆ ಆದ್ರೆ ಹಿರಿಯರು, ನಮ್ಮ ಪಿತೃಗಳು ಅಂತಂದ್ರೆ ನಮ್ಮ ಅಜ್ಜಿ ತಾತ, ಅವರನ್ನ ನಾವು ಮನಸ್ಸಿನಲ್ಲಿ ಸ್ಮರಿಸಬೇಕು. ಇವತ್ತಿನ ದಿವಸ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾನು ಕಿವಿ ಮಾತು ಹೇಳ್ತಕ್ಕಂಥದ್ದು ಇಷ್ಟೇ, ತಂದೆ ತಾಯಿ ಆದವರು ಈ ದೇಹಕ್ಕೆ ಉಸಿರು ತುಂಬೋದು, ಈ ದೇಹವನ್ನ ಸೃಷ್ಟಿ ಮಾಡಿರ್ಬೋದು. ಆದ್ರೆ ಈ ದೇಹ, ಈ ಮನಸ್ಸು, ಈ ಆತ್ಮ, ಈ ಬುದ್ಧಿ, ಇದೆಲ್ಲದಕ್ಕೂ ಕೂಡ ಜ್ಞಾನಾರ್ಜನೆ ಆಗಿರ್ಬೋದು, ಉನ್ನತವಾಗಿರ್ತಕ್ಕಂಥ ಒಂದಿಷ್ಟು ಸ್ಥಾನಮಾನ ಆಗಿರ್ಬೋದು, ಸ್ಥಿತಿಗತಿಗಳಾಗಿರ್ಬೋದು, ಒಂದು ಹೆಸರನ್ನ ಸಂಪಾದನೆ ಮಾಡಿರ್ಬೇಕಾಗಿರ್ಬೋದು, ಈ ಒಂದು ಕೀರ್ತಿ ಆಗಿರ್ಬೋದು, ಇದೆಲ್ಲದರ ಆಶೀರ್ವಾದ ಎಲ್ಲಿಂದ ಬರುತ್ತೆ? ತಂದೆ ತಾಯಿಯಿಂದಲ್ಲ, ನಮ್ಮ ಅಜ್ಜಿ ತಾತರವರಿಂದ. ನಮ್ಮ ತಂದೆಯವರ ತಂದೆ ತಾಯಿ ಆಗಿರ್ಬೋದು, ನಮ್ಮ ತಾಯಿಯವರ ತಂದೆ ತಾಯಿ ಆಗಿರ್ಬೋದು, ಇವರೆಲ್ಲರ ಆಶೀರ್ವಾದದಿಂದ ಮಾತ್ರನೇ ಇವತ್ತಿನ ದಿವಸ ನಾವು ಒಂದು ಉನ್ನತ ಸ್ಥಾನಕ್ಕೆ ಮುಂದೆ ಹೋಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಯಾರು ಗುರು ಹಿರಿಯರನ್ನ ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಮಾಡ್ತೀರಿ, ತಾವು ಖಂಡಿತ ಒಳ್ಳೇದಾಗತ್ತೆ. ತುಲಾರಾಶಿನಲ್ಲಿರ್ತಕ್ಕಂಥವ್ರು ತಮಗೆ ಸಾಕಷ್ಟು ಹೆಚ್ಚಿನಷ್ಟು ಯಶಸ್ಸಿದೆ. ಗುರು ಹಿರಿಯರ ಆರಾಧನೆಯನ್ನು ಮಾಡ್ತಾ ತಾವು ಮುಂದುವರೆದಿದ್ದೆ ಆದರೆ ಖಂಡಿತ ತಾವು ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಅವರನ್ನ ಮನಸ್ಸಿನಲ್ಲಿ ಸ್ಮರಿಸಿ ಅವರನ್ನು ಯಾವತ್ತೂ ಕೂಡ ಕಡೆಗಣಿಸ್ತಕ್ಕಂಥದ್ದು ಬೇಡ. ಪ್ರತಿದಿನ ತಾವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತಮ್ಮ ಪಿತೃಗಳಿಗೆ ಒಂದು ಸತಿ ಹಿಂಗೆ ಕೈ ಮುಗಿದು ಹೋಗಿ ಬರ್ತೀನಮ್ಮ ಎಂಬತಕ್ಕಂಥ ಒಂದು ಮಾತನ್ನ ಮನಸ್ಸಿನಲ್ಲಿಯೇ ಹೇಳ್ತಾ ತಾವು ಆಚೆ ಹೋಗಿ ಬಂದಿದ್ದೆ ಆದರೆ ತಮ್ಮನ್ನ ಖಂಡಿತ ಸಾಕಷ್ಟು ಕಾಪಾಡ್ತಕ್ಕಂಥದ್ದಿರುತ್ತೆ. ನಿಮ್ಮ ಹೆಚ್ಚಿನ ಯಶಸ್ಸಿಗೆ ದಾರಿ ಮಾಡ್ಕೊಳ್ತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ಈ ರಾಶಿಯವರಿಗೆ 2026 ಯಾವ ರೀತಿ ಇರುತ್ತೆ? ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಈ ವರ್ಷ ಚೆನ್ನಾಗಿದೆ.
ತಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳನ್ನ ಖಂಡಿತ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಿಗೆ ನೆಮ್ಮದಿ, ಸಮಾಧಾನ ಇದೆಲ್ಲವೂ ಕೂಡ ನಿಮಗೆ ಸಿಗ್ತಕ್ಕಂಥದ್ದು ಇರುತ್ತೆ. ಎಲ್ಲೋ ಒಂದ್ ಕಡೆ ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥವ್ರು ಕಳ್ಕೊಂಡಿದ್ರಿ, ಮತ್ತೆ ಪಡ್ಕೊಳ್ತೀರಿ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಮತ್ತೊಂದು ವಿಚಾರ ನಾನು ನಿಮಗೆ ಹೇಳಲೇಬೇಕು. ಏನಪ್ಪಾ ಅಂತಂದ್ರೆ, ತಾವು ಬೇರೆಯವರ ಮಾತಿಗೆ ಆದಷ್ಟು ಬೇಗ ಇನ್ಫ್ಲೂಯೆನ್ಸ್ ಆಗ್ತೀರಿ. ಅಂತಂದ್ರೆ ಅವ್ರ ಮಾತನ್ನ ಕೇಳಿ ತಾವು ಮುಂದುವರಿತಕ್ಕಂಥದ್ದು ಇರುತ್ತೆ, ಪ್ರಚೋದನೆ ಆಗ್ತಕ್ಕಂಥದ್ದು ಇರುತ್ತೆ. ಅವರು ಇವರು ಮಾತಿಗೆಲ್ಲ ತಾವು ಕಿವಿಗೆ ಹಾಕೊಳ್ತಕ್ಕಂಥದ್ದು, ಅವ್ರು ಯಾರೋ ಏನೋ ಹೇಳಿದ್ರು ಅಂತ ಅದನ್ನ ಮಾಡ್ತಕ್ಕಂಥದ್ದಲ್ಲ. ಇರಬೇಕು, ಪ್ರತಿಯೊಬ್ಬರ ಮಾತನ್ನು ಕೇಳಬೇಕು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಯಾವುದು ಎಷ್ಟರ ಮಟ್ಟಿಗಿರಬೇಕೋ ಅಷ್ಟೇ ಇರಬೇಕು. ಆದಷ್ಟು ನಿಮ್ಮ ಸ್ವಂತ ಜ್ಞಾನದಿಂದ ತಾವು ಆಲೋಚನೆಯನ್ನ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥವ್ರು. ಹಂಗಂತ ಹೇಳಿ ನನ್ನ ಮೂಗು ನೇರಕ್ಕೆ ನನಗೆಲ್ಲ ಚೆನ್ನಾಗಿದೆ, ನನಗೆ ಸಮಾಧಾನ ಇದೆ ಅಂತ ಹೇಳಿ ತಾವು ಮುಂದುವರಿತಕ್ಕಂಥದ್ದು ಬೇಡ. ಕೋಪ ಬೇಡ, ನಾನೇ ಎಲ್ಲ, ನನ್ನಿಂದನೇ ಎಲ್ಲ ಎಂಬತಕ್ಕಂಥ ಒಂದಿಷ್ಟು ಅಹಂಕಾರ ಬೇಡ. ಎಲ್ಲವೂ ಕೂಡ ಸಾತ್ವಿಕ ಮನೋಭಾವದಿಂದ ಸಮಾಧಾನವಾಗಿ ತಾವು ಮುಂದುವರೆದಿದ್ದೆ ಆದರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಖಂಡಿತ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗಿ. ಗುರುಗಳೇ, ಇನ್ನು ಮುಂದಿನ ರಾಶಿ ಧನಸ್ಸು. ಈ ರಾಶಿಗೆ 2026 ಯಾವ ರೀತಿ ಇರುತ್ತೆ? ಧನುರ್ರಾಶಿ, ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ತಮಗೆ ಸ್ವಲ್ಪ ಕೋಪ ಜಾಸ್ತಿ, ತಾಪ ಜಾಸ್ತಿ, ಆತ್ರ ಜಾಸ್ತಿ, ಇದೆಲ್ಲವೂ ಕೂಡ ಸ್ವಲ್ಪ ಕಡಿಮೆ ಆಗ್ಬೇಕು. ಯಾಕೆಂತಂದ್ರೆ ಪ್ರಸ್ತುತ ನಿಮ್ಮ ಗ್ರಹಗತಿಗಳು ಹಾಗೆ ನಿಮ್ಮನ್ನ ನಡೆಸ್ತಕ್ಕಂಥದ್ದು ಇರುತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಕೋಪ ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ. ಇದೆಲ್ಲವನ್ನು ಕೂಡ ತಾವು ಎದುರಿಸ್ತಾ ಇರ್ತೀರಿ. ಮನಸ್ಸಿಗೆ ನೆಮ್ಮದಿ ಇಲ್ಲ, ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಕಿರಿಕಿರಿಗಳಾಗ್ತಕ್ಕಂಥದ್ದು ಇರುತ್ತೆ. ಇದೆಲ್ಲವನ್ನು ಕೂಡ ಅನುಸರಿಸ್ತಾ ಇರ್ತೀರಿ. ಹಾಗಾಗಿ ನಿಮಗೆ ಈಗಾಗಲೇ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರ ಬಗ್ಗೆ ತಾಯಿಯವ್ರು ಕೇಳಿದ್ರು, ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರು ಕೋಪ ಮಾಡ್ಕೊತಾ ಇರ್ತಾರೆ, ಏನ್ ಮಾಡ್ಬೇಕು ಅಂತ ಹೇಳಿ. ಅದಕ್ಕೆ ನಾನು ಹೇಳಿದೆ, ತಾವು ಮೊದಲು ಈ ಅತೀತವಾಗಿರ್ತಕ್ಕಂಥ ಆಲೋಚನೆ, ಓವರ್ ಥಿಂಕಿಂಗ್ ಎಂಬತಕ್ಕಂಥದ್ದು ಏನಿದೆ ಅದನ್ನ ಮೊದಲು ಕಿತ್ತು ಬಿಸಾಕಬೇಕು. ಮುಂದೇನಾಗೋಗುತ್ತೋ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಕೂತ್ಕೊಂಡ್ರೆ ಪ್ರಸ್ತುತ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಮರ್ತು ಬಿಡ್ತೀವಿ. ಈಗ ಏನ್ ಮಾಡ್ಬೇಕು ನಾವು ಅದನ್ನ ಮಾಡಿಲ್ಲ ಅಂತಂದ್ರೆ ಮುಂಬರ್ತಕ್ಕಂಥ ದಿನಮಾನಗಳನ್ನ ಫೇಸ್ ಮಾಡೋದಾದ್ರೂ ಹೇಗೆ? ಹಾಗಾಗಿ ಇದೆಲ್ಲಾ ವಿಚಾರಗಳನ್ನ ನಾವು ಮನಸ್ಸಲ್ಲಿಟ್ಕೊಂಡು ನಾವು ಧನುರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನವಾಗಿ ಹೆಜ್ಜೆಯನ್ನ ಆಗಬೇಕು. ಈಗಿರ್ತಕ್ಕಂಥ ಪ್ರಸ್ತುತ ಇರ್ತಕ್ಕಂಥ ವಿಚಾರಗಳನ್ನ ಅನುಸರಿಸ್ತಾ ಹೋಗ್ಬೇಕು. ಮುಂದೆ ಕೊಡ್ತಕ್ಕಂಥವ್ರು ಭಗವಂತ ಇದ್ದಾನೆ, ಭಗವಂತ ಕೊಟ್ಟೇ ಕೊಡ್ತಾನೆ. ಆ ಸಮಯಕ್ಕೆ ಸಕಾಲಕ್ಕೆ ಏನೇನಾಗಬೇಕೋ ಭಗವಂತ ನಡೆಸಿಕೊಡ್ತಾನೆ. ಆದ್ರೆ ಅದನ್ನ ಹೊರತುಪಡಿಸಿ ಮುಂದೆ ಹಂಗಾಗೋಗುತ್ತೆ, ಮುಂದೆ ಹಿಂಗಾಗೋಗುತ್ತೆ ಅನ್ನೋ ಒಂದು ಓವರ್ ಥಿಂಕಿಂಗ್, ಅತಿಯಾದ ಆಲೋಚನೆಗಳಿಂದ ಧನುರಾಶಿನಲ್ಲಿರ್ತಕ್ಕಂಥವ್ರು ಪ್ರಸ್ತುತ ಇರತಕ್ಕಂಥ ನೆಮ್ಮದಿಯನ್ನ ಕೆಡಿಸ್ಕೊಳ್ತಾ ಇದ್ದೀರಿ. ಸ್ವಲ್ಪ ಜೋಪಾನ, ಇದರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಪ್ರಸ್ತುತ ಇರತಕ್ಕಂಥ ವಿಚಾರಗಳನ್ನ ಅನುಸರಿಸಿ ತಾವು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ. ಭಗವಂತನ ಅನುಗ್ರಹ ಸದಾಕಾಲ ನಿಮ್ಗಿರ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಧನುರಾಶಿನಲ್ಲಿರ್ತಕ್ಕಂಥವ್ರಿಗೆ ಚೆನ್ನಾಗಿದೆ, ಒಳ್ಳೆದಾಗ್ಲಿ, ಶುಭವಾಗ್ಲಿ. ಗುರುಗಳೇ, ಮುಂದಿನ ರಾಶಿ ಮಕರ ರಾಶಿ. ಈ ರಾಶಿಗೆ ಯಾವ ರೀತಿ? ಮಕರ ರಾಶಿ, ಮಕರ ಲಗ್ನ. ರಾಶ್ಯಾಧಿಪತಿ ಶನಿ ಪರಮಾತ್ಮ. ನಮ್ಮ ಈ ಒಂದು 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಬೇಕಾದ್ರೆ ಪ್ರಾರಂಭದಲ್ಲೇ ಇದರ ವಿಚಾರ ಪ್ರಸ್ತಾಪ ಮಾಡಿದೆ. ಏನಪ್ಪಾ, ಮಕರ ರಾಶಿನಲ್ಲಿರ್ತಕ್ಕಂಥವ್ರಿಗಾಗಿರ್ಬೋದು, ಕುಂಭ ರಾಶಿನಲ್ಲಿರ್ತಕ್ಕಂಥವ್ರಿಗಾಗಿರ್ಬೋದು, ರಾಶ್ಯಾಧಿಪತಿ ಶನಿ ಪರಮಾತ್ಮ. ಸಾಕಷ್ಟು ಏರುಪೇರುಗಳಾಗ್ತಕ್ಕಂಥದ್ದು ಇರುತ್ತೆ. ಎಲ್ರಿಗೂ ಒಂದು ಟೆನ್ಷನ್ ಇರುತ್ತೆ. ನೋಡಿ, ಏನೇ ಆದ್ರೂ ಕೂಡ ಈ 2 ರಾಶಿಗಳಿಗೆ ಅಧಿಪತಿ ಶನಿ ಪರಮಾತ್ಮ ಆಗಿರೋದ್ರಿಂದ ಈ 2 ರಾಶಿಗಳ ಮೇಲೆ ಮಾತ್ರ ಜಾಸ್ತಿ ಪ್ರಭಾವ ಬೀರ್ತಾನೆ ಅಂತ ಅಲ್ಲ. ಭಗವಂತ 12 ರಾಶಿಗಳಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಸಮಾನವಾಗೇ ನೋಡ್ತಾನೆ. ಶನಿ ಪರಮಾತ್ಮ ಆತನಿಗೆ ಆ ಒಂದು ಜವಾಬ್ದಾರಿಯನ್ನ ಕೊಟ್ಟ ಪರಮೇಶ್ವರನನ್ನೇ ಬಿಡ್ಲಿಲ್ವೇ? ಆ ಜವಾಬ್ದಾರಿಯುತ ಕಾಯಕ. ಪ್ರತಿಯೊಬ್ಬ ಮನುಷ್ಯನು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಏನಪ್ಪಾ, ಯಾರೇ ಆಗ್ಲಿ ನಿಮಗೊಂದು ಕೆಲಸ ಕೊಟ್ರಿ ಅಂತಂದ್ರೆ ಆ ಕೆಲಸದಲ್ಲಿ ಹಿಂದೆ ಮುಂದೆ ನೋಡ್ತಕ್ಕಂಥದ್ದಲ್ಲ, ಇನ್ನೊಬ್ಬರಿಗೆ ಕೈಕಾಲಿಡಿತಕ್ಕಂಥದ್ದಲ್ಲ. ತಾವು ಮಾಡತಕ್ಕಂಥ ಕೆಲಸವನ್ನ, ತಮಗೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನ ನಿಷ್ಠೆಯಿಂದ, ನಿಯಮದಿಂದ, ಕಾಯಕವೇ ಕೈಲಾಸ ಅಂತ ಹೇಳಿ ತಾನು ಮಾಡ್ತಾ ಇರ್ತಕ್ಕಂಥ ಕೆಲಸನೇ ನನಗೆ ದೊಡ್ಡದು ಅಂತ ಹೇಳಿ ತಾವು ಮುಂದುವರೆದಿದ್ದೆ ಆದ್ರೆ ಖಂಡಿತ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳನ್ನ ಖಂಡಿತ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಅಯ್ಯೋ, ನಾನು ಈ ಕೆಲಸ ಮಾಡಿಬಿಟ್ರೆ ನಾನು ಚಿಕ್ಕೋನಾಗಿ ಹೋಗ್ತೀನೇನೋ, ಅಯ್ಯೋ ಆ ಕೆಲಸ ನಾನು ಮಾಡಿಬಿಟ್ರೆ ನನ್ನ ಕೈಯಲ್ಲಿ ಆಗಲ್ವೇನೋ. ಯಾವ್ದು ಬರುತ್ತೋ ನಿಮಗೆ, ನಿಮ್ಮ ತನಕ ಯಾವ್ದು ಭಗವಂತ ಕಳಿಸ್ಕೊಡ್ತಾನೋ, ಕಷ್ಟನೋ ಸುಖನೋ ಮುನ್ನುಗ್ಬೇಕು, ಇಳಿಬೇಕು, ಈಜ್ಬೇಕು. ಎಲ್ಲರ ಮನಸ್ಸಲ್ಲೂ ಒಂದು ಭಯ. ಇವತ್ತಿನ ದಿವಸ ಎಷ್ಟೋ ಜನ ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿರ್ತೀರಿ, ಹೊಸದಾಗಿರ್ತಕ್ಕಂಥ ವ್ಯಾಪಾರಕ್ಕೆ ಮುಂದಾಗಬೇಕು ಅಂದ್ಕೊಂಡಿರ್ತೀರಿ, ಹಣಕಾಸಿನ ಚಿಂತನೆ ಎದುರಾಗತ್ತೆ. ಇರಬೇಕು ಮನುಷ್ಯನಿಗೆ ಚಿಂತನೆ, ಆದ್ರೆ ಮನುಷ್ಯನನ್ನೇ ಸುಡೋಷ್ಟು ಚಿಂತನೆ ಇರಬಾರ್ದು. ನಾವು ಆಲೋಚನೆ ಮಾಡ್ತಿದ್ರೆ ಕೂತಾಗದಲ್ಲಿ ಮಾಡ್ತಾನೆ ಇರ್ತೀವಿ. ಅಯ್ಯೋ, ನಾನು ಅದು ಮಾಡ್ಬೇಕೆ, ಇದು ಮಾಡ್ಬೇಕು. ಯಾವ ಕಾಲಕ್ಕೆ ಮಾಡೋದು ಆಗದೇ ಇಲ್ಲ. ನಾನು ಮಾಡಬೇಕು ಅನ್ನೋದಲ್ಲ, ನಾನು ಮಾಡೇ ಮಾಡ್ತೀನಿ ಎಂಬತಕ್ಕಂಥ ಒಂದು ಮನಸ್ಥಿತಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಯಾವಾಗ ಮನಸ್ಸಿಗೆ ತಂದುಕೊಳ್ತಾನೋ ಆವಾಗ ಕಷ್ಟನೋ ಸುಖನೋ, ಮಾನನೋ ಅವಮಾನನೋ,
ಯಾವುದೋ ಒಂದು ನಾನು ಮುನ್ನುಗ್ತೀನಿ, ಅದು ಏನಾನ ಆಗಲಿ ಭಗವಂತ ನೋಡ್ಕೊಂತಾನೆ, ನಾನು ಅದನ್ನು ಎದುರಿಸ್ತೀನಿ ಅನ್ನೋ ಒಂದು ಧೈರ್ಯ ನಂಬಿಕೆಯಿಂದ ತಾವು ಮುಂದುವರೆದಿದ್ದೆ. ಆದರೆ ಮಕರ ರಾಶಿನಲ್ಲಿರ್ತಕ್ಕಂಥವ್ರನ್ನ ಶನಿ ಪರಮಾತ್ಮ ಹೀಗೆ ಗಟ್ಟಿಯಾಗಿ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾನೆ. ಮೊದಲು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬರಬೇಕು. ನಿಮ್ಮ ಮೇಲೆ ನೀವು ನಂಬಿಕೆ ಯಾವಾಗ ತಂದ್ಕೊಳ್ತೀರೋ ಮಕರ ರಾಶಿನಲ್ಲಿರ್ತಕ್ಕಂಥವ್ರು ಆಗ ತಾವು ಮುಂಬರ್ತೀರಿ. ಯಾಕೆಂತಂದ್ರೆ ನಿಮಗೆ ಸಾಕಷ್ಟು ಗೊಂದಲಗಳಾಗೋಗಿದೆ. ಅಯ್ಯೋ ಏನಪ್ಪ ಏನು ಮಾಡ್ಬೇಕಪ್ಪ, ಹಿಂಗೆ ಆಲೋಚನೆ ಮಾಡಿದ್ರೆ ಹಂಗಾಗತ್ತಲ್ಲಪ್ಪ, ಹಂಗೆ ಮಾಡಿದ್ರೆ ಹಿಂಗಾಗತ್ತಲ್ಲಪ್ಪ. ಏನು ಮಾಡ್ಬೇಕನ್ಸುತ್ತೋ ಮಾಡಿ, ಮುನ್ನುಗ್ಗಿ, ತಲೆ ಕೆಡಿಸ್ಕೊಳ್ಬೇಡಿ. ಆದರೆ ಮಾಡುವ ಕೆಲಸ ಧರ್ಮ ಮಾರ್ಗವಾಗಿದ್ದು ಧರ್ಮದಾಯಕವಾಗಿದ್ದರೆ ಆ ಕೆಲಸಕ್ಕೆ ಖಂಡಿತ ಜಯ ಇದೆ. ಆ ಶನೇಶ್ವರನ ಅನುಗ್ರಹ ಇದೆ. ಒಳ್ಳೇದಾಗ್ಲಿ, ಶುಭವಾಗಲಿ. ಗುರುಗಳೇ, ಮುಂದಿನ ರಾಶಿ ಕುಂಭರಾಶಿ. ಈ ರಾಶಿಗೆ 2026 ಯಾವೆಲ್ಲ ಫಲಗಳನ್ನ ಕೊಡ್ತಾ ಹೋಗುತ್ತೆ? ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ತಾವು ಸ್ವಲ್ಪ ಕೋಪ ಜಾಸ್ತಿ, ತಮಗೂ ಕೂಡ ಮಾಡತಕ್ಕಂಥ ಕೆಲಸದಲ್ಲಿ ಕ್ಲಾರಿಟಿ ಎಂಬತಕ್ಕಂಥದ್ದು ನಿಮಗೆ ಸಿಗ್ತಾ ಇಲ್ಲ. ನಿಮಗೆ ಮಕರ ರಾಶಿನಲ್ಲಿರ್ತಕ್ಕಂಥವ್ರಿಗೆ ನಾನು ಹೇಳಿದೆ, ನಿಮ್ಮ ಮನಸ್ಸಿಗೆ ಏನು ಬರುತ್ತೋ ಅದನ್ನು ಮಾಡಿ ಅಂತ. ಆದರೆ ಕುಂಭರಾಶಿನಲ್ಲಿರ್ತಕ್ಕಂಥವ್ರು ತಾವು ಮಾಡೋ ಕೆಲಸ ಮಾಡಬೇಕು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಮನಸ್ಸಿಗೆ ಬರೋ ಕೆಲಸ ಮಾಡಬೇಕು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನೀವು ಮಾಡೋ ಕೆಲಸದಿಂದ ಪಕ್ಕದಲ್ಲಿರೋ ವ್ಯಕ್ತಿನ ತುಳಿದು ಮುಂದೆ ಹೋಗ್ತಕ್ಕಂಥದ್ದಲ್ಲ, ನಿಮ್ಮ ಮೂಗಿನ ನೆರಕ್ಕೆ ನೀವು ನಡ್ಕೊಂತಕ್ಕಂಥದ್ದಲ್ಲ. ಅದನ್ನ ತಲೆಯಲ್ಲಿ ಇಟ್ಕೋಬೇಕು. ನೀವೊಂದು ಸಮಾಜದಲ್ಲಿ ಇದ್ದೀರಿ ಅಂತಂದ್ರೆ ಇದೆಲ್ಲವನ್ನು ಕೂಡ ತಲೆಗೆ ಹಾಕೋಬೇಕು. ಎಲ್ಲರ ಒಂದು ಸ್ಥಾನಮಾನದ ಬಗ್ಗೆನೂ ಕೂಡ ನಾವು ಆಲೋಚನೆಯನ್ನ ಮಾಡಬೇಕು. ನಾನು ಆಲೋಚನೆ ನಾನು ಮಾಡಿದ್ದು ಅಂತ ತಾವು ಪಕ್ಕದಲ್ಲಿರೋರ ಬಗ್ಗೆ ಆಲೋಚನೆಯನ್ನ ಮಾಡಿದ್ರೆ ತಾವು ಮುಂದುವರೆದು ಬಿಟ್ರೆ ಎಲ್ಲ ಒಂದ್ ಕಡೆ ಎಡುವತಕ್ಕಂಥದ್ದಿರುತ್ತೆ, ಸ್ವಲ್ಪ ಜೋಪಾನ. ಕುಂಭರಾಶಿನಲ್ಲಿರ್ತಕ್ಕಂಥವ್ರು ತಮಗೂ ಅಷ್ಟೇ ಅತಿಯಾಗಿರ್ತಕ್ಕಂಥ ವೇಗ ಅದು ತಪ್ಪು, ಅದು ಅವಶ್ಯಕತೆ ಇಲ್ಲ. ಸಮಾಧಾನವಾಗಿ ನೆಮ್ಮದಿಯಾಗಿ ತಾವು ಮುಂದುವರೆದಿದ್ದೆ ಆದರೆ ಕುಂಭರಾಶಿನಲ್ಲಿರ್ತಕ್ಕಂಥವ್ರು ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಭಗವಂತನ ಅನುಗ್ರಹ ನಿಮಗಿದೆ. ಇನ್ನು ಕುಂಭರಾಶಿನಲ್ಲಿರ್ತಕ್ಕಂಥವ್ರಿಗೆ ಒಂದು ಸಿಹಿ ಸುದ್ದಿ, ಒಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ಇಷ್ಟು ದಿವಸ ತಮಗಿದ್ದ ಕಳ್ಕೊಂಡಿದ್ದ ನೆಮ್ಮದಿ ಅಂತೂ ನಿಮಗೆ ಮತ್ತೆ ಸಿಗ್ತಕ್ಕಂಥದ್ದು ಇರುತ್ತೆ. ಶನೇಶ್ವರನ ಅನುಗ್ರಹದಿಂದ ಮತ್ತೆ ಭಗವಂತ ದಯಪಾಲಿಸ್ತಾನೆ, ಯೋಚನೆ ಬೇಡ. ಬಟ್ ಆದರೆ ಆ ನೆಮ್ಮದಿಯೇನೋ ಭಗವಂತ ಕೊಡ್ತಾನೆ, ನೀವು ಆಲೋಚನೆ ಮಾಡೋದು ಬಿಡೋದಿಲ್ವೇ? ಹಾಗಾಗಿ ಅದನ್ನು ಬಿಟ್ಟು, ಟೆನ್ಷನ್ನನ್ನು ಬಿಟ್ಟು, ಈಗೇನಿದೆ ಪ್ರಸ್ತುತ ಪ್ರತಿಯೊಂದನ್ನು ಕೂಡ ಸಂತೋಷದಿಂದ ನಾವು ಸ್ವಾಗತಿಸಿದ್ರೆ ಮತ್ತಿಷ್ಟು ಸಂತೋಷದ ಕ್ಷಣಗಳನ್ನು ಭಗವಂತ ಖಂಡಿತ ಕಳಿಸಿಕೊಡ್ತಾನೆ. ಇದನ್ನ ಹೊರತುಪಡಿಸಿ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ತಾವು ಕಾಲಭೈರವೇಶ್ವರರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಕಾಲಕ್ಕೆ ಮನಸ್ಸಿನಲ್ಲಿ ಚಂಚಲತೆ ಜಾಸ್ತಿ ಆಗ್ತಾ ಇದೆ. ಕಾಲಭೈರವೇಶ್ವರರ ಆರಾಧನೆಯನ್ನು ಮಾಡಿ ಕಪ್ಪು ಶ್ವಾನ ಅಂತಂದ್ರೆ ಕಪ್ಪು ನಾಯಿಗೆ ಏನಾದ್ರೂ ಒಂದು ಚೂರು ತಿಂಡಿ ತಿನಿಸನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಗುರುಗಳೇನು ಕೊನೆಯ ರಾಶಿ ಮೀನರಾಶಿ. ಈ ರಾಶಿಗೆ 2026 ಯಾವ ರೀತಿ ಇದೆ? ಈ ಕೊನೆಯ ರಾಶಿ ಅನ್ನೋ ಒಂದು ಪದನ ಪಾಪ ನಮ್ಮ ಮೀನರಾಶಿಯವರಿಗೆ ನಾವು ಕರೆದು ಅವ್ರ ಮನ್ಸಿಗೆ ಒಂದು ನೋವು. ಅಯ್ಯೋ ಎಲ್ಲ ಆದ್ಮೇಲೆ ನಮ್ಮನ್ನ ಕೊನೆ ರಾಶಿ ಅಂತ ಕೊನೆಗಾಣಿಸ್ಬಿಟ್ರಲ್ಲಪ್ಪ ಅಂತೇಳಿ. ಹಾಗಾಗಿ ಮೀನರಾಶಿನಲ್ಲಿರ್ತಕ್ಕಂಥವ್ರು ನಾವು ಯಾವತ್ತೂ ಕೊನೆಗಾಣಿಸೋದಿಲ್ಲ, ಎಲ್ಲಾ ರಾಶಿಗಳಂತೆ ಅವ್ರೂ ಕೂಡ. ಹಾಗಾಗಿ ಮೀನರಾಶಿನಲ್ಲಿರ್ತಕ್ಕಂಥವ್ರು ತಮಗೂ ಕೂಡ ಈ ವರ್ಷ ಚೆನ್ನಾಗಿದೆ, ವರ್ಷದ ಪ್ರಾರಂಭದ ದಿನಗಳು ಚೆನ್ನಾಗಿದೆ. ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನು ಖಂಡಿತ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಮಗಿದೆ. ತಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆನಲ್ಲಿ ಧರ್ಮದಾಯಕವಾಗಿದ್ದು ಭಗವಂತನ ಆರಾಧನೆಯನ್ನ ಮಾಡ್ತಾ ನಿಮ್ಮ ಮನೆ ದೇವರನ್ನ ಮನಸ್ಸಿನಲ್ಲಿ ನೆನೆದುಕೊಳ್ತಾ ತಾವು ಮುಂದುವರೆದಿದೆ ಆದ್ರೆ ಬಹಳ ಉತ್ತಮ. ಮನೆ ದೇವರನ್ನ ಮೊದಲು ಪ್ರಾರ್ಥನೆಯನ್ನು ಮಾಡಬೇಕು. ಇವತ್ತಿನ ದಿವಸ ನಾವೇನ್ ಮಾಡ್ತೀವಿ, ನಮಗಿಷ್ಟ ಬಂದಿದ್ದನ್ನ ನಾವು ಮಾಡ್ತಾ ಹೋಗ್ತೀವಿ. ನಾವೇನ್ ಮಾಡ್ತೀವಿ, ಎಲ್ಲೋ ಒಂದು ಸಾನ್ನಿಧ್ಯಕ್ಕೆ ಹೋಗ್ತೀವಿ. ಇವಾಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ, ಭಗವಂತನ ಆರಾಧನೆಯನ್ನು ಮಾಡ್ತೀವಿ. ರಾಘವೇಂದ್ರ ಒಬ್ಬನೇ ನಮಗೆಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ. ನಾವಿಲ್ಲ ಅಂತ ಹೇಳ್ತಾ ಇಲ್ಲ, ಹೌದು ಗುರು ರಾಘವೇಂದ್ರ ಸ್ವಾಮಿಗಳು ಅವರೇ ಕರುಣಾಮಯಿ. ಆದ್ರೆ ಗುರು ರಾಘವೇಂದ್ರ ಸ್ವಾಮಿಗಳ ಹತ್ರ ಕಳಿಸಿರೋದು ಯಾರು? ಅಲ್ಲಿಗೆ ಹೋಗ್ಲಿಕ್ಕೆ ಅಣು ಮಾಡಿಕೊಟ್ಟವ್ರು ಯಾರು? ನಮ್ಮ ಮನೆ ದೇವರು. ಹಾಗಾಗಿ ಮೊದಲು ಮನೆ ದೇವರನ್ನ ಪ್ರಾರ್ಥನೆಯನ್ನ ಮಾಡಬೇಕು. ಅದಾದ್ಮೇಲೆ ಗುರು ರಾಯರ ಆರಾಧನೆಯನ್ನ ಮಾಡಿ. ರಾಘವೇಂದ್ರ ಸ್ವಾಮಿಗಳು ಅವಾಗ ಮೆಚ್ಚುತ್ತಾರೆ. ಹಾಗಾಗಿ ಆ ಒಂದು ಏನಿದೆ, ಆ ಒಂದು ಶೆಡ್ಯೂಲ್ ಹೇಗಿರುತ್ತೆ ಅಂತಂದ್ರೆ, ಆ ಒಂದು ಟೈಮ್ ಟೇಬಲ್ ನಾವು ಹೇಗೆ ಫಾಲೋ ಮಾಡ್ಕೊಂಡು ಬರ್ತೀವಿ ಜೀವನದಲ್ಲಿ ಅದೇ ರೀತಿ ಬರಬೇಕು. ನಾವೇನೇ ಪ್ರಾರ್ಥನೆಯನ್ನು ಮಾಡಬೇಕಾದ್ರೂ ಕೂಡ ಆದಿಪೂಜಿತನೂ ಅಗ್ರಗಣ್ಯನೂ ಆಗಿರ್ತಕ್ಕಂಥ ಗಣಪತಿಯನ್ನು ಹೇಗೆ ಪ್ರಾರ್ಥನೆಯನ್ನು ಮಾಡ್ತೀವೋ ಅದೇ ರೀತಿ ಸ್ಮರಿಸ್ಬೇಕಾದ್ರೂ ಕೂಡ ನಾವು ಎಲ್ಲೇ ಹೋದ್ರೂ ಮನೆ ದೇವರನ್ನ ಸ್ಮರಿಸಿ ಅದಾದ ಮೇಲೆ ಆ ಒಂದು ಸ್ಥಳ ದೇವತೆಗಳನ್ನ ಸ್ಮರಿಸ್ತಕ್ಕಂಥದ್ದು. ಆದರೆ ನಾವು ಹೋಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ, ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಲೋಚನೆಗಳಿಗೆ, ಪ್ರಶ್ನೆಗಳಿಗೆ ಸೂಕ್ತವಾಗಿರ್ತಕ್ಕಂಥ ಉತ್ತರ ನಮಗೆ ಸಿಗತ್ತೆ. ಹಾಗಾಗಿ ಮನೆ ದೇವರ ಆರಾಧನೆಯನ್ನು ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ತಮ್ಮ ಭವಿಷ್ಯ ಚೆನ್ನಾಗಿದೆ, ಯೋಚನೆ ಮಾಡತಕ್ಕಂಥದ್ದು ಬೇಡ. ಈ ಸ್ಪೀಡ್ ನ್ಯೂಸ್ನ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. 12 ರಾಶಿಗಳಿರ್ತಕ್ಕಂಥ ಫಲಾಫಲಗಳನ್ನ ಈ 2026ರ ಪ್ರಾರಂಭದ ದಿನಗಳು
ಅಂತಂದ್ರೆ ಈ ದಿನಗಳ ಸಾಧಾರಣವಾಗಿರತಕ್ಕಂಥ ಭವಿಷ್ಯವನ್ನೇ ತಿಳಿಸ್ಕೊಟ್ಟಿದ್ದೇನೆ ಹೊರತಾಗಿ 2026 ವರ್ಷ ಭವಿಷ್ಯ ಅಂತೂ ನಾನೀಗ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿಲ್ಲ. ಯಾಕೆ ಅಂತಂದ್ರೆ ನಾನು ಈಗಾಗಲೇ ತಿಳಿಸಿದ ಹಾಗೆ ವರ್ಷ ಭವಿಷ್ಯ ಎಂಬತಕ್ಕಂಥದ್ದು ನಾವು ಈ ಒಂದು ಹೊಸದಾಗಿರ್ತಕ್ಕಂಥ ಪಂಚಾಂಗ ಬಂದ ಮೇಲೆ. ಆದರೆ ಈ 2026 ಪ್ರಾರಂಭದ ದಿನಗಳು ಯಾಕೆಂತಂದ್ರೆ ಜನವರಿ 1 ಅಂತಂದ್ರೆ ಎಲ್ಲರ ಮನಸ್ಸಿನಲ್ಲೂ ಒಂದು ಆಲೋಚನೆ, ಹೊಸ ವರ್ಷ ಏನ್ ಮಾಡ್ಬೇಕಪ್ಪ, ಏನ್ ಮಾಡಿದ್ರೆ ಹೆಂಗಿರ್ತೀವಪ್ಪ, ಇದೆಲ್ಲದರ ಆಲೋಚನೆ ಇರುತ್ತಲ್ಲ, ಅದೆಲ್ಲದಕ್ಕೂ ಒಂದು ಸಣ್ಣ ಕ್ಲಾರಿಟಿ ಕೊಟ್ಟೆ ಅಷ್ಟೇ. ಈ ವಿಚಾರದಲ್ಲಿ ಏನಾದರೂ ಲೋಪದೋಷವಿದ್ದಲ್ಲಿ ನಾನು ಖಂಡಿತ ಕ್ಷಮೆಯನ್ನು ಯಾಚಿಸ್ತೇನೆ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಸ್ಪೀಡ್ ನ್ಯೂಸ್ನ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಆ ಲಕ್ಷ್ಮೀ ಬೋಹರ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಒಳ್ಳೆದಾಗ್ಲಿ. ಧನ್ಯವಾದಗಳು ಗುರುಗಳು. ಆಯ್ತು ವೀಕ್ಷಕರೇ, ಇದಾಗಿತ್ತು 2026 ವರ್ಷ ಭವಿಷ್ಯವಾಣಿ. ಮತ್ತಷ್ಟು ಸುದ್ದಿಗಾಗಿ ಇನ್ನು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.